ಹೇಳಿ ಕರ್ಮತ್ಯಾಗದಿಂದ ಸಿದ್ಧಿಯಾಗಿ ಅದರ ಮೋಕ್ಷ ಫಲಪರ್ಯವಸಾಯಿ ಆಗೋದು ಇಷ್ಟದೂರತೈವ. ಕರ್ಮ ಸನ್ಯಾಸ ಅಂತ ಮಾಡಿದ್ರಿಂದ ಮೋಕ್ಷ ಬರೋಲ್ಲ ಅಂತ ನಾಲ್ಕನೇ ಶ್ಲೋಕ ಹೇಳುತ್ತೆ. ನಜ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಕರ್ಮ ಸನ್ಯಾಸ ಮಾಡಿದ ಮಾತ್ರಕ್ಕೆ, ಕರ್ಮತ್ಯಾಗ ಮಾಡಿದ ಮಾತ್ರಕ್ಕೆ ಸಿದ್ಧಿ ಅಂದರೆ ಮೋಕ್ಷ ಅಂತ ಬರೋಲ್ಲ. ಆದರೆ ಈ ಕರ್ಮ ಸನ್ಯಾಸ ಮಾಡಿದ್ದು ಫಲಪರ್ಯವಸಾಯಿ ಅಂದರೆ ಫಲವನ್ನು ಕೊಡುತ್ತೋ ಬಿಡುತ್ತೋ ಅದು ದೂರತೈವತಿಷ್ಠ ಅದಾಗಿರಲಿ. ಅದು ಕರ್ಮತ್ಯಾಗವೇ ಸಾಧ್ಯ ಇಲ್ಲ, ಅಶಕ್ಯ ಅಂತನ್ನೋದು ಒಂದು. ಕರ್ಮತ್ಯಾಗ ಅಂತಂದ್ರೆ ಅದು ಏನು ಮಾಡುತ್ತೋ ಬಿಡುತ್ತೋ, ಕರ್ಮತ್ಯಾಗ ಅಂತನ್ನೋದೇ ಸಾಧ್ಯ ಇಲ್ಲ, ಅಶಕ್ಯ ಇತಿ. ಕರ್ಮಸನ್ಯಾಸ ಏವ ಅಶಕ್ಯ ಇತಿ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿಜೈರ್ಗುಣೈಃ. ನ ಹಿ ಅನ್ನೋ ನಿಪಾತ ಅಂತ ಪಾರ್ಟಿಕಲ್, ಅದು ಹಿ ಅನ್ನೋದು ಒಂದು ನಿಪಾತ. ಇದು ಅವಧಾರಣೆ. ಯಾವ ವಿಷಯವನ್ನಾದರೂ ಒತ್ತಿ ಹೇಳಬೇಕಾದ್ರೆ ಹಿ ಅಂತನ್ನೋದನ್ನು ಉಪಯೋಗಿಸ್ತಾರೆ. ಅಥವಾ ಪ್ರಸಿದ್ಧಂಬೀವ, ಇದು ಎಲ್ಲರಿಗೂ ತಿಳಿದದ್ದು ಅಂತನ್ನೋದನ್ನು ಹೇಳಬೇಕಾದ್ರೆ ಹಿ ಅಂತನ್ನೋದನ್ನು ಉಪಯೋಗಿಸ್ತಾರೆ. ನ ಕಶ್ಚಿತ್, ಯಾರಾದರೂ ಕೂಡ, ಜ್ಞಾನಿಯಾಗಲಿ ಅಜ್ಞಾನಿಯಾಗಲಿ, ಪಂಡಿತನಾಗಲಿ ಮೂರ್ಖನಾಗಲಿ, ಕಶ್ಚಿತ್ ಎನಿವನ್ ಅಂತನ್ನೋ ಅರ್ಥದಲ್ಲಿ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ಅಂದರೆ ಕದಾಚಿತ್, ಯಾವಾಗಲಾದರೂ ಅಂದರೆ ಸಮಾಧಿಯಲ್ಲಿದ್ದಾಗ ಕೂಡ ಜಾತು ಅಂತನ್ನೋ ಮಾತಿಗೆ ಕದಾಚಿತ್ ಯಾವಾಗಲಾದರೂ, ಕ್ಷಣಮಪಿ ಒಂದು ಕ್ಷಣವೂ ಕೂಡ, ತಿಷ್ಠತಿ ಅಕರ್ಮಕೃತ್. ಅಕರ್ಮಕೃತ್ ಅಂದರೆ ಕರ್ಮವನ್ನು ಮಾಡದೇನೆ ಯಾವನಾದರೂ ಯಾವ ಅವಸ್ಥೆಯಲ್ಲಾದರೂ ಒಂದು ಕ್ಷಣ ಕೂಡ ಇರೋದು ಸಾಧ್ಯ ಇಲ್ಲ. ನಹಿ ಕಶ್ಚಿತ್ ಅಂತನ್ನೋ ಮಾತಿನಲ್ಲಿ ಅವನು ಜ್ಞಾನಿಯೇ ಆಗಲಿ ಅಥವಾ ಮೂರ್ಖನೇ ಆಗಲಿ, ಜ್ಞಃ ಅಜ್ಞೋವಾ ಅಂತ ರಾಘವೇಂದ್ರ ಸ್ವಾಮಿಗಳು ಕಶ್ಚಿತ್ ಅಂತನೋ ಜ್ಞಃ ಅಂದರೆ ಜ್ಞಾನಿ, ಅಜ್ಞಃ ಮೂರ್ಖ. ಜ್ಞಾನಿ ಆಗಲಿ ಮೂರ್ಖನಾಗಲಿ ಕ್ಷಣಮಪಿ ತಿಷ್ಠತಿ ಅಕರ್ಮಕೃತ್ ಜಾತು ಕದಾಚಿತ್. ಯಾವ ಯೋಗಾವಸ್ಥೆಯಲ್ಲಾಗಲಿ ಅಥವಾ ವ್ಯಾವಹಾರಿಕ ಅವಸ್ಥೆಯಲ್ಲಾಗಲಿ ಯಾವುದೇ ಅವಸ್ಥೆಯಲ್ಲಿ ಅವರು ಇರಲಿ, ಒಂದು ಕ್ಷಣ ಕೂಡ ಕೆಲಸ ಮಾಡದೇ ಇರೋದು ಸಾಧ್ಯ ಇಲ್ಲ. ಇಲ್ಲಿ ಕರ್ಮ ಅಂತನ್ನೋ ಮಾತಿಗೆ ವಾಚಿಕ, ಮಾನಸಿಕ, ದೈಹಿಕ. ಮಾನಸಿಕ ಮನಸ್ಸಿನಿಂದ, ಮೈಯಿಂದ, ಮಾತಿನಿಂದ, ಈ ಮೂರು ವಿಧವಾದ ಕರ್ಮಗಳಿದೆಯಲ್ಲ, ಇದರಲ್ಲಿ ಯಾವ ಕರ್ಮವನ್ನು ಮಾಡದೇ ಇರೋದು ಸಾಧ್ಯವೇ ಇಲ್ಲ. ಕಾರ್ಯತೆ ಹಿ ಅವಶಃ ಕರ್ಮ. ಮನುಷ್ಯ ಈ ಕರ್ಮಗಳನ್ನು ಮಾಡಿಯೇ ಮಾಡ್ತಾನೆ. ಇಲ್ಲಿ ಸ್ವಲ್ಪ ವ್ಯಾಕರಣದ ದೋಷ ಇದೆ, ಭಗವದ್ಗೀತೆಯಲ್ಲೂ ದೋಷ ಇರ್ಬೋದು ಎಂದು ಇದೆ. ರಾಘವೇಂದ್ರ ಸ್ವಾಮಿಗಳೇ ವ್ಯಕ್ತಿಯ ಅಂತ ತೋರಿಸಿದ್ದಾರೆ. ಏನೊಂದು ಸರ್ವ ಅಂದರೆ ಎಲ್ಲ ಮನುಷ್ಯನು, ಕಾರ್ಯತೆ ಅಂತನ್ನೋದು ಈ ಆತ್ಮನೇಪದಿ ಪರಸ್ಮೈಪದಿ ಕನ್ಫ್ಯೂಷನ್ ಕೃಷ್ಣನಿಗೆ ಹೇಳೋಕ್ಕೆ. ಇದಕ್ಕೊಂದು ಪಾಠಾಂತರ ಏನಿದೆ, ಕಾರ್ಯತೆ ಹ್ಯವಶಃ ಕರ್ಮ ಸರ್ವೈಹಿ ಪ್ರಕೃತಿ ಜೈರ್ಗುಣೈ. ಸರಿಯಾದ ಸರ್ವೈಹಿ, ಆ ಸರ್ವ ಅಂತನ್ನೋದನ್ನು ಸರ್ವೈಹಿ ಮಾಡಿಕೊಂಡ್ರೆ ಸರ್ವೈಹಿ ಕಾರ್ಯತೆ, ಎಲ್ಲರಿಂದಲೂ ಮಾಡಲ್ಪಡುತ್ತದೆ. ಸರ್ವ ಅಂತಂದ್ಮೇಲೆ ಎಲ್ಲರೂ ಕೂಡ, ಕಾರ್ಯತೆ ಅಂತ ಹೇಳಲಿಕ್ಕೆ ಬರೋಲ್ಲ. ಎಲ್ಲರೂ ಮಾಡಲ್ಪಡುತ್ತದೆ ಅಂದ್ರೆ ಅರ್ಥ ಇಲ್ಲ. ಎಲ್ಲರೂ ಮಾಡ್ತಾರೆ, ಕುರ್ವಂತಿ. ಅಥವಾ ಸರ್ವ ಅಂತ ನಾವು ಏಕವಚನ ತಗೊಂಡ್ರೆ ಕರೋತಿ ಅಂತ ಇರಬೇಕು. ಅಥವಾ ಸ್ವಲ್ಪ ಇದರಲ್ಲಿ ಸ್ವಲ್ಪ ಲಿಬರ್ಟಿ ತಗೊಂಡ್ರೆ ಕ್ರಿಯತೆ ಅಂತ ಆಗಬೇಕು. ಕಾರ್ಯತೆ ಅಂತ ಆಗೋ ಸಾಧ್ಯವೇ ಇಲ್ಲ. ಆದರೂ ಭಗವದ್ಗೀತೆಯಲ್ಲಿ ಹೇಳಿರೋದ್ರಿಂದ ಸಾಧ್ಯ ಬರ್ತಿದೆ. ರಾಘವೇಂದ್ರ ಸ್ವಾಮಿಗಳು ಮಾತ್ರ ಇದು ತಪ್ಪು, ಪ್ರಯೋಗ ತಪ್ಪು, ವ್ಯತ್ಯಯ ಅಂತ ತೋರಿಸಿದ್ದಾರೆ.
ಇಲ್ಲಿ ಸರ್ವೈಹಿ ಅಂತಿರಬೇಕು, ಇಲ್ಲ ಸರ್ವ ಅಂತಿದ್ರೆ ಕ್ರಿಯತೆ ಹ್ಯವಶ ಕರ್ಮ ಅಂತ ಮಾಡಿಕೊಡು. ವ್ಯಾಕರಣ ಅದೇನು ಮುಖ್ಯ ಅಲ್ಲ. ಅವಶಃ ತನ್ನ ಅಧೀನ ಇಲ್ಲದೇನೆ, ತನ್ನ ಸ್ವಾತಂತ್ರ್ಯ ಇಲ್ಲದೇನೆ, ಬಲಾತ್ ಅಂದ್ರೆ ಯಾವುದೋ ಒಂದು ಪ್ರೇರಣೆಯಿಂದ ಸರ್ವ ಯಾವ ಮನುಷ್ಯನಾಗಲಿ ಕರ್ಮ ಕ್ರಿಯತೆ, ಕರ್ಮವನ್ನು ಮಾಡಿಯೇ ಮಾಡ್ತಾನೆ. ಇಲ್ಲ ಮಾನಸಿಕವಾದ ಕರ್ಮವೋ, ದೈಹಿಕವಾದ ಕರ್ಮವೋ, ವಾಚಿಕವಾದ ಕರ್ಮವೋ, ಇದನ್ನು ಮಾಡಿಯೇ ಮಾಡ್ತಾನೆ. ಅವಶಃ ಅಂದರೆ ತನ್ನ ಸ್ವಾತಂತ್ರ್ಯ ಇಲ್ಲದೇನೆ ಯಾವುದು ಇವನ್ನ ಪ್ರೇರೇಪಣೆ ಮಾಡಿ ಬಲವಾಗಿ ಅಂತಃ ಪ್ರಚೋದನೆಯಿಂದ ಮಾಡಿಸೋದು ಯಾವುದು ಅಂದರೆ ಪ್ರಕೃತಿ ಜೈ ಗುಣೈ. ಈ ಗುಣಗಳು ಇದೆಯಲ್ಲ, ಇದು ಪ್ರಕೃತಿ ಜೈ ಗುಣೈ ಅಂದ್ರೆ ಸತ್ವರಜಸ್ತಮೋಹಿ. ಈ ಸತ್ವರಜಸ್ಸು ತಮಸ್ಸು ಅಂತ ಗುಣಗಳಿದೆಯಲ್ಲ, ಇದು ಪ್ರಕೃತಿಯಿಂದ ಉಂಟಾದದ್ದು. ಇಲ್ಲಿ ಪ್ರಕೃತಿ ಜ ಅಂತನ್ನೋ ಮಾತಿಗೆ ಪ್ರಕೃತಿ ಅಂತಂದ್ರೇನೆ ಸತ್ವರಜಸ್ತಮೋ ಗುಣಗಳ ಸಾಮ್ಯಾವಸ್ಥೆಗೆ ಪ್ರಕೃತಿ ಇರ್ತದೆ. ಇಲ್ಲಿ ಪ್ರಕೃತಿ ಜೈಹಿ ಗುಣೈಹಿ ಅಂತನ್ನೋದಕ್ಕೆ ಎರಡು ರೀತಿಯಾಗಿ ಅರ್ಥ ಮಾಡ್ತಾರೆ. ಒಂದು ಪ್ರಕೃತಿ ಜೈಹಿ ಗುಣೈಹಿ, ಪ್ರಕೃತಿ ಅಂದರೆ ಸಾಮ್ಯಾವಸ್ಥೆ, ಮೂರು ಗುಣಗಳ ಸಾಮ್ಯಾವಸ್ಥೆ. ಇಲ್ಲಿ ಜ ಅಂತನ್ನೋ ಸಫಿಕ್ಸ್ಗೆ ಪ್ರತ್ಯಯಕ್ಕೆ ಜನಿ ಪ್ರಾದುರ್ಭಾವೇ ಅಂತ ಅರ್ಥ. ಮುಂದೆ ಕಾಣೋದು, ಮೇಲ್ ನಿಲ್ಲೋದು. ಈ ಸಾಮ್ಯಾವಸ್ಥೆಯಿಂದ ಯಾವ್ಯಾವ ಗುಣ ಮೇಲೆದ್ದು ನಿಲ್ಲತ್ತೋ, ಸತ್ವೋದ್ರೇಕ ಅಥವಾ ರಜಸ್ಸಿನ ಉದ್ರೇಕ ಅಥವಾ ತಮಸ್ಸಿನ ಉದ್ರೇಕ, ಇದು ಪ್ರಕೃತಿ ಜೈಹಿ ಗುಣೈಹಿ. ಈ ಗುಣಗಳಿಂದ ಮನುಷ್ಯ ಅವಶಃ ಅಂದರೆ ಬೀಯಿಂಗ್ ಹೆಲ್ಪ್ಲೆಸ್ ಕರ್ಮ ಕ್ರಿಯತೆ, ಕರ್ಮವನ್ನು ಮಾಡ್ತಾನೆ. ಯಾವ್ಯಾವುದೋ ಒಂದು ಗುಣ ಎದ್ದು ನಿಲ್ಲುತ್ತೆ ಅವನಲ್ಲಿ, ಒಂದು ರಜಸ್ ಎದ್ದು ನಿಲ್ಲುತ್ತೆ, ಅವನು ಒಂದು ರೀತಿಯಾದ ಕೆಲಸ ಮಾಡ್ತಾನೆ. ಸತ್ವ ಎದ್ದು ನಿಲ್ಲುತ್ತೆ, ಇನ್ನೊಂದು ರೀತಿಯಾದ ಕೆಲಸ ಮಾಡ್ತಾನೆ. ತಮಸ್ಸಿನಿಂದ ಇನ್ನೊಂದು ರೀತಿಯಾದ ಕೆಲಸ ಮಾಡ್ತಾನೆ. ಈ ಗುಣಗಳಿದೆಯಲ್ಲ, ಒಂದಾಗುತ್ತಲೂ ಒಂದು ಯಾವಾಗಲೂ ಇವನನ್ನ ಕೆಲಸದಲ್ಲಿ ತೊಡಗಿಸಿಯೇ ಇರುತ್ತೆ. ಅವನು ಕೆಲಸ ಮಾಡದೇ ಇರೋ ಸಾಧ್ಯ ಇಲ್ಲ. ಈ ಪ್ರಕೃತಿ ಜೈಹಿ ಅಂತ ಮಾತು ಜನಿ ಪ್ರಾದುರ್ಭಾವೇ ಅಂತ ಧಾತುವಿಂದ ಯಾವುದು ಮೇಲೆ ಬರುತ್ತೋ ಆ ಗುಣ ಇವನನ್ನು ಕೆಲಸದಲ್ಲಿ ತೊಡಗಿಸುತ್ತೆ. ಸತ್ವವೋ ರಜಸ್ಸೋ ತಮಸ್ಸೋ ಒಂದೊಂದಕ್ಕೂ ಕೂಡ ಬೇರೆ ಬೇರೆಯಾದ ಸ್ವಭಾವಗಳುಂಟು. ಇದು ಹೀಗೆ ಇವನು ತನ್ನ ಪ್ರಕೃತಿಗೆ ಅನುಸಾರವಾಗಿ ಅವನೇನು ಸಾತ್ವಿಕ ಪ್ರಕೃತಿಯವನೋ, ರಾಜಸ ಪ್ರಕೃತಿಯವನೋ, ತಾಮಸ ಪ್ರಕೃತಿಯವನೋ ಅಥವಾ ಮಿಶ್ರ ಪ್ರಕೃತಿಯವನೋ, ಈ ರೀತಿಯಾಗಿ ಅವನು ತನ್ನ ಕೆಲಸಗಳನ್ನು ಮಾಡಿಯೇ ಮಾಡ್ತಾನೆ. ಯಾರು ಬೇಡ ಅಂದರೂ ಇವನು ಮಾಡ್ತಾನೆ. ಅವಶಃ ಅಂತನ್ನೋ ಮಾತಿಗೆ ಅಸ್ವತಂತ್ರ ಬಲಾತ್ ಅಂದರೆ ಬಲಾತ್ಕಾರವಾದಿ ಅಥವಾ ಅಂತಃಪ್ರೇರಣೆಯ ಒಳಗಿನ ಪ್ರೇರಣೆಯಿಂದ ಇವನು ಮಾಡಿಯೇ ಮಾಡ್ತಾನೆ. ಅಂದರೆ ಇಲ್ಲಿ ಸತ್ವ ಏನಿದ್ರೂ ಕೂಡ ಆ ರಜಸ್ಸು ತಮಸ್ಸು ಬಲವಾಗಿದ್ದರೆ ಅವನ ಸತ್ವವನ್ನು ಹೊಡೆದು ಹಾಕಿ ಇದನ್ನೇ ಮಾಡಿಸುತ್ತೆ. ಆ ಮಹಾಭಾರತ ದುರ್ಯೋಧನನ ಮಾತು ಬರುತ್ತಲ್ಲ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ನನ್ನ ಧರ್ಮ ಏನು ಅಂತ ಗೊತ್ತು, ಆದರೆ ನನಗೆ ಅದರಲ್ಲಿ ಪ್ರವೃತ್ತಿ ಇಲ್ಲ. ಜಾನಾಮಿ ಅಧರ್ಮಂ, ಅಧರ್ಮ ಯಾವುದು ಅಂತ ನನಗೆ ಗೊತ್ತು, ನಚಮೇ ನಿವೃತ್ತಿ. ಅದರಿಂದ ಅದು ನಾನು ಬಿಡ್ಲಾರೆ. ಧರ್ಮ ಏನು ಅಂತ ಗೊತ್ತು, ಅದು ಮಾಡ್ಲಾರೆ ನಾನು. ಅಧರ್ಮ ಅಂದ್ರೆ ಯಾವುದು ಅಂತ ಗೊತ್ತು, ಅದನ್ನು ಬಿಡ್ಲಾರೆ ನಾನು. ಕೇನಾಪಿ ದೇವೇನ ಹೃದಯ ಸ್ಥಿತೇನ ಯಥಾನಯುಕ್ತೋಸ್ಮಿ ತಥಾ ಕರೋಮಿ. ಯಾವನೋ ಒಬ್ಬ ಒಳಗಡೆ ನಿಂತು ಪ್ರಚೋದನೆ ಮಾಡ್ತಾ ಇದ್ದಾನೆ, ನಾನು ಮಾಡ್ತೀನಿ. ಅವ್ರು ಹೇಗೆ ಹೇಳ್ತಾನೋ ಹಾಗೆ ಮಾಡ್ತಾ ಇದ್ದೀನಿ ನಾನು. ಇದು ಅವಶಃ ಅಂತನ್ನೋ ಮಾತಿಗೆ ವ್ಯಾಖ್ಯಾನ. ಅವನ ಅಧೀನ ಅಲ್ಲ, ಅವನು ಏನ್ ಮಾಡ್ತಾನೆ ಅಂತ ಅನ್ನೋದು ಅವನ ಅಧೀನ ಅಲ್ಲ. ಗುಣಗಳು ಅವನನ್ನು ಮಾಡಿಸುತ್ತೆ. ಇದಕ್ಕೆ ಸ್ವಲ್ಪ ಇವರು ರಾಘವೇಂದ್ರ ಸ್ವಾಮಿಗಳು ಮಧ್ವಾಚಾರ್ಯರು ಸ್ವಲ್ಪ ಒಂದು ಕುಸ್ತಿ ಪಟ್ಟು ಹಾಕಿ, ಅಂದ್ರೆ ವಿಷ್ಣು ವಶಃ ಅಂದ್ರೆ ವಿಷ್ಣುವಿನ ವಶದಲ್ಲಿ, ವಿಷ್ಣುವರಾಜ್ಞೆಯ ವಿಷ್ಣುವಿನ ಆಜ್ಞೆಯಿಂದ ಕೆಲಸ ಮಾಡ್ತಾರೆ. ಅದು ನಮ್ಗೆ ದೂರ ಬೇಕಾಗಿಲ್ಲ. ಇಲ್ಲ, ವಶಃ ಅಂದ್ರೆ ಸ್ವತಂತ್ರವಾಗಿ, ಅಸ್ವತಂತ್ರವಾಗಿ, ಪರತಂತ್ರವಾಗಿ ಇಟ್ಕೊಂಡ್ರೆ ಸಾಕು ಅಂತ. ಇನ್ನು ಇಲ್ಲಿ ಪ್ರಕೃತಿ ಜೈಗುಣೈಹಿ ಅಂತ ಇನ್ನೊಂದು ವ್ಯಾಖ್ಯಾನ ಏನ್ ಮಾಡ್ತಾರೆ, ಪ್ರಕೃತಿ ಅನ್ನೋದರಲ್ಲೇ ಗುಣಗಳು ಕೂಡ್ಕೊಳ್ಳುತ್ತೆ. ಪ್ರಕೃತಿ ಅಂತಂದ್ರೆ ಈ ಮೂರು ಗುಣಗಳನ್ನ ಬಿಟ್ಟು ಇನ್ನೇನು ಪ್ರಕೃತಿ ಅಂತ ಇಲ್ಲ. ಪ್ರಕೃತಿ ಅಂತ ನಾವು ಮಾತಿಗೆ ಅರ್ಥವೇ ಸತ್ವರಜಸ್ತಮೋ ಗುಣಗಳ ಸಾಮ್ಯಾವಸ್ಥೆ, ಇದೇ ಪ್ರಕೃತಿ. ಇದನ್ನು ಬಿಟ್ಟು ಬೇರೆ ಪ್ರಕೃತಿ ಅಂತ ಒಂದು ಏನಿಲ್ಲ. ಹೀಗೆ ಪ್ರಕೃತಿ ಜೈಹಿ ಗುಣೈಹಿ ಅಂದ್ರೆ
ಸ್ವಭಾವ ಸಿದ್ಧವಾದಂಥ ರಾಗದ್ವೇಷಾದಿಗಳಿಂದ ಕೆಲಸಗಳನ್ನು ಮಾಡ್ತಾರೆ. ಇಲ್ಲಿ ಗುಣೈಹಿ ಅಂದರೆ ರಾಗದ್ವೇಷಾದಿಗಳು ಅಂತ ಅರ್ಥ ಮಾಡೋದು ಶಂಕರಾಚಾರ್ಯರು. ಹೀಗೆ ರಾಗದ್ವೇಷಾದಿಗಳಿಂದ ನಾವು ಯಾವ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಅದರಲ್ಲಿ ಒಂದು ಪ್ರೀತಿ ಇದ್ದಿದ್ರೆ ಮಾಡ್ತೀವಿ, ಅಥವಾ ದ್ವೇಷ ಅಂತಿದ್ರೆ ಇನ್ನೊಂದು ರೀತಿಯಾಗಿ ಮಾಡ್ತೀವಿ. ಹೀಗೆ ರಾಗದ್ವೇಷಾದಿಗಳಿಂದ ಕೆಲಸಗಳನ್ನು ಮಾಡ್ತಾರೆ. ಆದ್ದರಿಂದ ಈ ಕರ್ಮತ್ಯಾಗ ಕರ್ಮ ಸನ್ಯಾಸ ಅಂತನ್ನೋದು ಸಾಧ್ಯವೇ ಇಲ್ಲ. ಮನುಷ್ಯ ತನ್ನ ಪ್ರಯತ್ನ ಇಲ್ಲದೇ ಇದ್ರೂ ಕೂಡ ಅವನು ಅವಶ್ಯವಾಗಿ ಇಲ್ಲಿ ಅವಶ ಅಂತನ್ನೋದನ್ನ ಅವಶ್ಯ ಅಂತನ್ನೋ ಮಾತಿಗೆ ಇಲ್ಲಿ ಒಂದು ಕಾವ್ಯ ಪ್ರಯೋಗ ಅಂತೇಳಿ ಕೇಶವ ಕಾಶ್ಮೀರಿ ಅಂತ ನಾವು ವ್ಯಾಖ್ಯಾನಕಾರರು ಕಾರ್ಯತೆ ಅವಶ ಕರ್ಮ ಅಂತನ್ನೋದಕ್ಕೆ ಅವಶ್ಯಂ ಕರ್ಮ ನೆಸೆಸರಿಲಿ ಅವರಿಗೆ ವಿಧಿ ಇಲ್ಲದೆ ಅವ್ರು ಮಾಡಿಯೇ ಮಾಡ್ತಾರೆ. ಅವಶ್ಯ ಅಂತ ನಾವು ಮಾತಿಗೆ ಅವಶ ಅಂತ ಹೇಳಿದ್ದಾರೆ. ಅದು ವ್ಯಾಖ್ಯಾನ. ಹೀಗೆ ನಹಿ ಕಶ್ಚಿತ್ ಕ್ಷಣಮವಿಚಾತು ತಿಷ್ಠತಿ ಅಕರ್ಮಕೃತ್ ಕಾರ್ಯದೇ ಹಿ ಅವಶಃ. ಅದು ಹಿ ಅಂತ ಅವಧಾರಣೆ. ಅವಶಃ ಕರ್ಮ ಸರ್ವ ಪ್ರಕೃತಿಜೈ ಗುಣೈ. ಇದಕ್ಕೆ 18ನೇ ಅಧ್ಯಾಯದಲ್ಲಿ ಈ ಗುಣಗಳ ವಿಚಾರ ಹೇಳ್ತಾ ಸ್ವಭಾವಜೇನ ಕೌಂತೇಯ ನಿಬದ್ಧಸ್ವೇನ ಕರ್ಮಣ ಕರ್ತುಂ ನೇಚ್ಛಸಿ ಯನ್ಮೋಹಾತ್ ಕರಿಷ್ಯಸ್ಯ ವಶೋಪಿ ತತ್. 18:60 ಸಂವಾದಿಯಾಗಿ ಅಲ್ಲೇನು ಹೇಳ್ತಾರೆ? ಸ್ವಭಾವಜೇನ ಕೌಂತೇಯ ನಿಬದ್ಧ ಸ್ವೇನ ಕರ್ಮಣ. ನಿನ್ನ ಸ್ವಭಾವ ಅಂತನ್ನೋದು ನಿನ್ನ ಬಲವಂತವಾಗಿ ಒಂದು ಕಡೆ ಪ್ರವೃತ್ತಿಯಲ್ಲಿ ತೊಡಗಿಸುತ್ತೆ. ನಿಬದ್ಧ, ನಿನಗೂ ಆ ಕ್ರಿಯೆಗೂ ಒಂದು ಗಂಟಿದೆ. ನಿನ್ನ ಸ್ವಭಾವಕ್ಕೂ ಆ ಕರ್ಮಕ್ಕೂ ನಿಬದ್ಧ. ದೇರ್ ಇಸ್ ಎ ನೆಸೆಸರಿ ರಿಲೇಶನ್ಶಿಪ್ ಬಿಟ್ವೀನ್ ದಿ ಟೈಪ್ ಆಫ್ ಆಕ್ಷನ್ ದಟ್ ಯು ಅಂಡರ್ಟೇಕ್ ಅಂಡ್ ದಿ ಟೈಪ್ ಆಫ್ ಟೆಂಪರ್ಮೆಂಟ್ ದಟ್ ಯು ಹ್ಯಾವ್. ನಿನ್ನ ಸ್ವಭಾವ ಈ ಕರ್ಮ ಇದು ನಿಬದ್ಧ ಸ್ವೇನ ಕರ್ಮಣ. ಇದು ಕರ್ತು ನೇಚ್ಛಸಿ ತನ್ ಮೋಹಾತ್. ನೀನು ಏನೋ ಒಂದು ಭ್ರಾಂತಿಯಿಂದ ನಾನು ಈ ಕೆಲಸವನ್ನು ಮಾಡೋಲ್ಲ, ಬೇರೆ ಕೆಲಸವನ್ನು ಮಾಡ್ತೀನಿ ಅಂತ ಇಚ್ಛಾ ಮಾತ್ರ ಇದ್ರೂ ಕೂಡ ಕರಿಷ್ಯಸಿ ಅವಶೋಪಿತದು. ನಿನಗೆ ತಿಳಿದೇನೆ ನೀನು ಯಾವ ಕೆಲಸ ನಿನ್ನ ಸ್ವಭಾವದಲ್ಲಿದೆಯೋ ಅದನ್ನು ಮಾಡಿಯೇ ಮಾಡ್ತೀಯ. ಅಂದರೆ ಆಲ್ ಯುವರ್ ವಿಲ್ ಬಿ ಆಫ್ ನೋ ಅವೈಲ್ ವೆನ್ ಯುವರ್ ನೇಚರ್ ವಿಲ್ ಡಿಟರ್ಮಿನ್ ದಿ ಆಕ್ಷನ್. ಈ ವಿಲ್ ಅಂತನ್ನೋದು ಮೋಹ. ಏನೋ ಒಂದು ಭ್ರಾಂತಿಯಿಂದ ನಾನು ಈ ಕೆಲಸ ಮಾಡೋಲ್ಲ, ಇನ್ನೊಂದು ಕೆಲಸ ಮಾಡ್ತೀನಿ ಅಂತಂದ್ರೆ ಪ್ರವೃತ್ತಿಯಲ್ಲೂ ಕೂಡ ಅಷ್ಟೇ. ನಾನು ಈ ಕೆಲಸದಲ್ಲಿ ಇದ್ರಲ್ಲಿ ಆಸಕ್ತಿ ತಗೊಳ್ತೀನಿ ನಾನು ಅಂತಂದ್ರೆ 4 ದಿವಸ ಇರುತ್ತೆ, ಆಸಕ್ತಿ ಹೊರಟೋಗುತ್ತೆ. ಇದು ಅವಶ್ಯಂ ಕರಿಷ್ಯಸಿ ಕರ್ತುಂ ನೇಚ್ಛಸಿ. ಅದು ನಿನಗೆ ಮಾಡಬಾರ್ದು ಅಂತ ಇಷ್ಟ ಇದ್ರೂ ಕೂಡ ಕರಿಷ್ಯಸ್ಯ ಅವಶೋಪಿತದು. ನೀನು ಅವಶನಾಗಿ ಅದನ್ನು ಮಾಡಿಯೇ ಮಾಡ್ತೀಯ. ಇಲ್ಲಿ ಹೀಗೆ ಕರ್ಮ ಮಾಡದೇ ಇರೋದು ನಮ್ಮ ಅಧೀನದಲ್ಲಿ ಇಲ್ಲ. ಕರ್ಮ ಸನ್ಯಾಸ ಅಂತನ್ನೋದು ಸಾಧ್ಯ ಇಲ್ಲ. ಒಂದನೇದು, ಯಾಕೆಂದ್ರೆ ದೇಹವಾಗಲಿ ಇಂದ್ರಿಯಗಳಾಗಲಿ ಮನಸ್ಸಾಗಲಿ ರಜಸ್ಸಿನಿಂದಲೇ ಕೂಡಿರೋದ್ರಿಂದ, ರಜಸ್ಸು ಕಾರ್ಯಮಗ್ನವಾಗಿರೋದ್ರಿಂದ ಕೆಲಸ ಮಾಡದೇ ಇರೋದು ದೇಹಕ್ಕೂ ಸಾಧ್ಯ ಇಲ್ಲ, ಇಂದ್ರಿಯಗಳಿಗೆ ಸಾಧ್ಯ ಇಲ್ಲ, ಮನಸ್ಸಿಗೆ ಸಾಧ್ಯ ಇಲ್ಲ. ಇದು ಈ ಕರ್ಮತ್ಯಾಗ ಕರ್ಮ ಸನ್ಯಾಸ ಅಂತನ್ನೋದು ಸಾಧ್ಯವೇ ಇಲ್ಲ. ಒಂದು ವೇಳೆ ಅದಾದರೂ ಕೂಡ ಈ ಒಂದು ಇಚ್ಛಾಪೂರ್ವಕವಾಗಿ ಆಗತಕ್ಕದ್ದಲ್ಲ. ಯುವರ್ ಕಾನ್ಷಿಯಸ್ ವಿಲ್ ನಾಟ್ ಬಿ ಏಬಲ್ ಟು ಡಿಟರ್ಮಿನ್ ವಾಟ್ ಆಕ್ಷನ್ ಯು ವಿಲ್ ಎಂಗೇಜ್ ಯುವರ್ ಸೆಲ್ಫ್ ಇನ್. ಇದನ್ನು ಹೇಳಿದ ಮೇಲೆ ಇದು ಸಾಮಾನ್ಯವಾಗಿ ನನು ಕರ್ಮಣಃ ಕರ್ಮೇಂದ್ರಿಯಾಧೀನತ್ವಾದ್ ತನ್ನಿಯಮನೆ ಕರ್ಮಫಲಂ ಕಥಂ ಸ್ಯಾದಿತಿ ಚೇತ್. ಇಲ್ಲೊಂದು ಆಕ್ಷೇಪವನ್ನು ಎತ್ತಬಹುದು ಅಂತ ಈ ಆಂಟಿಸಿಪೇಟ್ಸ್ ಇನ್ ಅಬ್ಜೆಕ್ಷನ್. ಇವಾಗ ನಾವು ಮಾಡೋ ಕೆಲಸ ಕರ್ಮೇಂದ್ರಿಯಗಳಿಂದ ಮಾಡಬೇಕು. ಕೈ ಕಾಲು ಇತ್ಯಾದಿ ವಾಕ್ಪಾಣಿ ಪಾದಪಾಯು ಉಪಸ್ಥ ಇದೆಲ್ಲ ಕರ್ಮೇಂದ್ರಿಯಗಳು. ನಾವು ಕೆಲಸ ಮಾಡೋದಕ್ಕೆ ಬಳಸ್ತಕ್ಕಂಥ ಇಂದ್ರಿಯಗಳು. ಈ ಕರ್ಮೇಂದ್ರಿಯಗಳಿಂದ ಕರ್ಮ ಆಗಬೇಕು.
ಹೀಗೆ ನನು ಕರ್ಮಣಃ ಕರ್ಮೇಂದ್ರಿಯಾಧೀನತ್ವಾದಿ, ಕರ್ಮವನ್ನು ಮಾಡಬೇಕು ಅಂದರೆ ಇಂದ್ರಿಯಗಳಿಗೆ ಅಧೀನ, ಅದು ನಡಿಬೇಕು ಅಂತಂದರೆ ಕಾಲಿಗೆ ಅಧೀನ, ಹಿಡ್ಕೊಳ್ಬೇಕು ಅಂದರೆ ಕೈಗೆ ಅಧೀನ, ಮಾತನಾಡಬೇಕು ಅಂದರೆ ನಾಲಿಗೆಗೆ ಅಧೀನ. ಇವೆಲ್ಲ ಕರ್ಮೇಂದ್ರಿಯಗಳು ಯಾವ ಕರ್ಮವನ್ನು ಮಾಡಬೇಕೋ ಅದನ್ನ ನಿಯತವಾಗಿ ಮಾಡುತ್ತೆ. ತನ್ನಿಯಮನೇ ನಾವು ಈ ಕರ್ಮೇಂದ್ರಿಯಗಳನ್ನೆಲ್ಲ ಬಿಗಿ ಹಿಡಿಬಿಟ್ರೆ ಕರ್ಮ ಅಂತ ಹೇಗಾಗುತ್ತೆ? ಕರ್ಮಫಲ ಅಂತ ಎಲ್ಲಿ ಬರುತ್ತೆ? ನಾನು ನಡೆಯೋಲ್ಲ, ಕೂತ್ಕೊಂಡ್ಬಿಟ್ಟೆ, ಕರ್ಮ ನಡೆಯೋದು ಅಂತ ಅನ್ನೋ ಕೆಲಸ ಹೇಗೆ ನಡೆಯುತ್ತೆ? ನೀನು ಅವಶಃ ಅಂತ ಹೇಳಿದೆಯಲ್ಲ, ನೀನು ಈ ಕರ್ಮಗಳೆಲ್ಲ ಕರ್ಮೇಂದ್ರಿಯದಿಂದ ಆಗತಕ್ಕದ್ದು. ನಾನು ಕರ್ಮೇಂದ್ರಿಯವನ್ನು ನಾನು ನಿಗ್ರಹ ಮಾಡ್ತೀನಿ. ಕರ್ಮೇಂದ್ರಿಯಗಳಿರೋದು 5: ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಇದನ್ನೆಲ್ಲ ನಿಗ್ರಹ ಮಾಡ್ತೀನಿ ನಾನು, ಸಂಯಮ ಮಾಡಿಕೊಂಡು. ಕರ್ಮ ಅಂತ ಎಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ, ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಸ್ಸ ಉಚ್ಯತೆ. ಒಂದು ಕರ್ಮೇಂದ್ರಿಯಗಳಾಗಿರೋದ್ರಿಂದ, ಇಂದ್ರಿಯಗಳು ಕರ್ಮೇಂದ್ರಿಯ ಆದ್ದರಿಂದ, ಈ ಕರ್ಮೇಂದ್ರಿಯಗಳಿಗೆ ಒಂದು ಸ್ಥಾನ ಇರೋದರಿಂದ ಈ ಸ್ಥಾನದ ನಿಗ್ರಹ ಪ್ರವರ್ತನ ಅಂತ ಸಾಧ್ಯ. ನಿಗ್ರಹ ಅಂದರೆ ತಡೆ ಹಿಡಿಯೋದು, ಪ್ರವರ್ತನ ಅಂದರೆ ಕೆಲಸದಲ್ಲಿ ತೊಡಗೋದು, ಇದು ಸಾಧ್ಯ. ಕೈ ಇದೆ, ಕೈಯಿಂದ ಹಿಡ್ಕೊಳ್ಬೋದು, ಬೇಕಾದ್ರೆ ಬಿಡಬಹುದು. ಕಾಲಿಂದ ಬೇಕಾದ್ರೆ ನಡಿಬಹುದು, ಬೇಕಾದ್ರೆ ಬಿಡಬಹುದು. ಬಾಯಿಂದ ಮಾತನಾಡಬಹುದು, ಬೇಕಾದ್ರೆ ಬಿಡಬಹುದು. ಕರ್ಮೇಂದ್ರಿಯಗಳಿಗೆ ಈ ಪ್ರವರ್ತನ ಅಂತನ್ನೋ ಒಂದು ವಿಕಲ್ಪ ಇದೆ, ಆಪ್ಷನ್. ಅಥವಾ ನಿಗ್ರಹ ಅಂತ ಒಂದಿದೆ. ಇವನು ಈ ಕರ್ಮೇಂದ್ರಿಯಾಣಿ ಸಂಯಮ್ಯ, ಕರ್ಮೇಂದ್ರಿಯಗಳನ್ನು ಸಂಯಮ ಮಾಡೋದು ಸಾಧ್ಯ. ಸಂಯಮ್ಯ, ಯಮ ಅಂದರೆ ತಡೆ ಹಿಡಿಯೋದು, ಸಂ ಅಂದರೆ ಚೆನ್ನಾಗಿ, ಅಂದ್ರೆ ಏನು, ಅವು ಕರ್ಮದಲ್ಲಿ ತೊಡಗದೇ ಇರೋ ಹಾಗೆ ತಡೆ ಹಿಡಿದು ಆಸನದಲ್ಲಿ ಕೂತ್ಕೊಂಡಿರ್ತಾನೆ. ಅವನು ಬದ್ಧಪದ್ಮಾಸನದಲ್ಲಿ ಕೂತ್ಕೊಂಡಿರ್ತಾನೆ. ಅವನು ನಡೆಯೋದು ಹೇಗೆ? ಅಥವಾ ಕೈಗಳು ಎರಡು ಅವು ಜೋಡಿಸ್ಕೊಂಡಿರ್ತಾನೆ. ಅದು ನಡೆಯೋದು ಹೇಗೆ? ಅವನು ಹಿಡ್ಕೊಳ್ಳೋದು ಹೇಗೆ? ಹೀಗೆ ಕರ್ಮೇಂದ್ರಿಯಾಣಿ ಸಂಯಮ್ಯ. ಒಂದು ವೇಳೆ ಕರ್ಮೇಂದ್ರಿಯಗಳನ್ನು ಹಿಡಿಯೋದು ಸಾಧ್ಯ. ಯಾಕೆಂದ್ರೆ ಕರ್ಮೇಂದ್ರಿಯಗಳಿಗೆ ಒಂದು ಸ್ಥಾನ ಅಂತಿರೋದರಿಂದ, ಭೌತಿಕವಾಗಿರೋದರಿಂದ ಇದನ್ನು ಹಿಡ್ಕೊಳ್ಳೋದು ಸಾಧ್ಯ, ಇದನ್ನು ತಡೆ ಹಿಡಿಯೋದು ಸಾಧ್ಯ, ಬಿಡೋದು ಸಾಧ್ಯ. ಹೀಗೆ ಒಂದು ವೇಳೆ ಮಾಡಿದರೂ ಕೂಡ ಯ ಆಸ್ತೆ ತಿಷ್ಠತಿ, ಆಸನ ನಿಯಮಾದಿನ ಅಂತ ಹೇಳ್ತಾರೆ. ಯೋಗದಲ್ಲಿ ಆಸನ ಅಂತಿರುತ್ತೆ, ಆಸನ ಹಾಕೊಂಡು ಕೂತ್ಕೊಳ್ತಾನೆ, ಅವನು ತಿಷ್ಠತಿ, ಅವನು ಕೂತ್ಕೊಳ್ತಾನೆ. ಈ ಕರ್ಮೇಂದ್ರಿಯಗಳನ್ನು ತಡೆ ಹಿಡಿದ ಮಾತ್ರಕ್ಕೆ ಯ ಆಸ್ತೆ ಯಹ ತಿಷ್ಠತಿ, ಯಾವ ಕೆಲಸವನ್ನೂ ಮಾಡದೇ ಇರೋ ಹಾಗೆ ಅವನು ಕೂತ್ಕೊಳ್ತಾನೆ. ಮನಸಾ ಸ್ಮರನ್, ಮನಸ್ಸನ್ನು ತಡೆ ಹಿಡಿದಿದ್ದಾನೆ ಅವನು. ಕರ್ಮೇಂದ್ರಿಯಾಣಿ ಸಂಯಮ್ಯ, ಕರ್ಮೇಂದ್ರಿಯಗಳನ್ನು ತಡೆ ಹಿಡಿದಿದ್ದಾನೆ. ಮನಸ್ಸಿನ ಮೇಲೆ ಇವನಿಗೆ ಅಧಿಕಾರ ಇಲ್ಲ. ಅವನು ಪದ್ಮಾಸನದಲ್ಲಿ ಕೂತ್ಕೊಂಡಿದ್ರು ಕೂಡ ಅವನ ಮನಸ್ಸು ಎಲ್ಲೆಲ್ಲಿಯೋ ಹೋಗ್ತಾ ಇರುತ್ತೆ, ಏನೇನೋ ಯೋಚನೆ ಮಾಡ್ತಾ ಇರುತ್ತೆ. ಮನಸಾ ಸ್ಮರನ್, ಯಾವುದನ್ನ? ಇಂದ್ರಿಯಾರ್ಥ. ಇವನು ಒಂದು ವಾಸ್ತವವಾಗಿ ಓಡಾಡದೇ ಇದ್ರು ಕೂಡ ಮನಸ್ಸಿನಲ್ಲಿ ಓಡಾಡ್ತಾನೆ. ವಾಸ್ತವವಾಗಿ ಕೈಯಿಂದ ಇವನೇನು ಹಿಡ್ಕೊಳ್ಳದೆ ಇದ್ರು ಕೂಡ ಮನಸ್ಸಿನಲ್ಲಿ ಹಿಡ್ಕೊಳ್ತಾನೆ. ಯಾಸ್ತೆ ಮನಸಾ ಸ್ಮರನ್ ಅಂದ್ರೆ ಏನು? ಮನಸ್ಸಿನಲ್ಲಿ ವ್ಯಾಪಾರಗಳನ್ನು ಮಾಡ್ತಾ ಇಂದ್ರಿಯ ಅರ್ಥಾನ್ ಸ್ಮರನ್, ಈ ಇಂದ್ರಿಯಗಳಿಂದ ಏನೇನು ಕೆಲಸ ಆಗಬೇಕೋ ಅದನ್ನ ಮನಸ್ಸಿನಲ್ಲೇ ಇವನು ಆಲೋಚನೆ ಮಾಡ್ತಾ ಇದ್ದಾಗ ಅದು ಕರ್ಮ ಸನ್ಯಾಸ ಅಂತ ಆಗಲಿಲ್ಲ, ಕರ್ಮತ್ಯಾಗ ಅಂತ ಆಗಲಿಲ್ಲ. ಯಾಕಂದ್ರೆ ಮಾನಸಿಕ ಕರ್ಮವೂ ಕರ್ಮವೇ. ಆದ್ರಿಂದ ಇವನು ದೈಹಿಕವಾಗಿ ಕರ್ಮ ಮಾಡಲಿಲ್ಲ ಅಂತಂದ ಮಾತ್ರಕ್ಕೆ ಮಾನಸಿಕವಾದ ಕರ್ಮ ಎಲ್ಲಿ ಹೋಗುತ್ತೆ? ಆದ್ರಿಂದ ಅವನು ವಿಮೂಢಾತ್ಮ. ರಾಗ ಆದಿ ಆಕ್ರಾಂತ ಚಿತ್ತ, ಮೋಹ ಅಂತನ್ನೋ ಧಾತುವಿಗೆ ಟು ಗೆಟ್ ಕ್ರೌಡೆಡ್, ಟು ಗೆಟ್ ಕನ್ಫ್ಯೂಸ್ಡ್, ಟು ಗೆಟ್ ಓವರ್ಕಮ್ ಅಂತೆಲ್ಲ ಆಗ್ತದೆ ಮೋಹ ಅಂತನ್ನೋದು. ವಿಮೂಢ ಅಂದರೆ ಅದರ ಪಾಸ್ಟ್ ಪಾರ್ಟಿಸಿಪಲ್. ವಿ ಅಂದರೆ ವಿಶೇಷವಾಗಿ, ಮೂಢ ಅಂದರೆ ಎಕ್ಸೆಸಿವ್ಲಿ ಕನ್ಫ್ಯೂಸ್ಡ್, ಎಸ್ಪೆಷಲಿ ಕನ್ಫ್ಯೂಸ್ಡ್ ವಿತ್ ರಿಗಾರ್ಡ್ ಟು ವಾಟ್ ಹಿ ಹ್ಯಾಸ್ ಟು ಕಂಟ್ರೋಲ್ ಇಟ್, ವಾಟ್ ಹಿ ಹ್ಯಾಸ್ ನಾಟ್ ಟು ಕಂಟ್ರೋಲ್. ಅಂದರೆ ಮನಸ್ಸನ್ನು ಬಿಗಿ ಹಿಡ್ಕೊಳ್ಬೇಕೇ ವಿನಃ
ಈ ಆಸನ ಇತ್ಯಾದಿಗಳಿಂದ ಏನು ಪ್ರಯೋಜನ ಇದು ಅವನಿಗೆ ಗೊತ್ತಿಲ್ಲ. ದಿ ರಿಲೇಟಿವ್ ಇಂಪಾರ್ಟೆನ್ಸ್ ಆಫ್ ದಿ ಕಂಟ್ರೋಲ್ ಆಫ್ ದಿ ಮೈಂಡ್ ಆಸ್ ಅಗೇನ್ಸ್ಟ್ ದಿ ಡಿಸಿಪ್ಲಿನಿಂಗ್ ಆಫ್ ದಿ ಬಾಡಿ. ಇದು ಯೋಗ ಅಂತ ಅನ್ನೋದು ನಿರರ್ಥಕ. ಅದರ ಮುಂದೆ ವ್ಯಾಖ್ಯಾನಕಾರರು ಹೇಳ್ತಾರೆ, ತದ ಆಸನ ನಿಯಮಾಧಿಕಂ ಆಚರಣಂ ಮಿಥ್ಯಾ ವ್ಯರ್ಥಂ ಇತಿ. ಇವೇನೋ ಪ್ರಾಣಾಯಾಮ ಅಂತ ಮಾಡ್ತಾನೆ, ಆಸನ ಅಂತ ಮಾಡಿ, ಇವೆಲ್ಲ ವ್ಯರ್ಥ, ಇದು ಮಿಥ್ಯಾ ಆಚರಣ ಅಂತ ಕರೆದಿದ್ದಾರೆ. ಅಂದರೆ ಕಪಟ, ಒಂದು ನಾಟಕ ಇದು. ಹೀಗೆ ವಿಮೂಢಾತ್ಮ ಭ್ರಾಂತ ಮಿಥ್ಯಾಚಾರ ಕಪಟಾಚಾರ ಡಾಂಭಿಕ ಇತಿ ಉಚ್ಯತೆ. 4 ಜನರ ಮುಂದೆ ತೋರಿಸ್ಕೊಳ್ಳೋದಕ್ಕಾಗಿ ಇವನು ಯೋಗಾಭ್ಯಾಸ ಮಾಡ್ತಾ ಇದ್ದಾನೆ ಅಷ್ಟೇ. ಇವನ ಮನಸ್ಸಿನಲ್ಲೇನು ಪರಿಪಾಕ ಅಂತ ಇಲ್ಲ. ಆದ್ದರಿಂದ ಇಲ್ಲಿ ಧ್ಯಾಯದೋ ಅಂತನ್ನೋ ಮಾತಿಗೆ ಹಿಂದೆ ಹೇಳಿದೆಯಲ್ಲ, ಧ್ಯಾಯದೋ ವಿಷಯಾನ್ ಪುಂಸಃ ಸಂಘಸ್ಥೇಷು ಭಜಾಯತೆ, ಸಂಘ ಇತ್ಯಾದಿಯಾಗಿ ಅನರ್ಥ ಪರಂಪರೆಯನ್ನೇ ಹೇಳಿದ್ದಾರಲ್ಲ. ಇಲ್ಲಿ ಅನರ್ಥ ಪರಂಪರೆ ಏನು ತಪ್ಪಿದ್ದಲ್ಲ. ನೀವು ಆಸನದಲ್ಲೇ ಕೂತ್ಕೊಳ್ಳಿ, ಪ್ರಾಣಾಯಾಮವನ್ನೇ ಮಾಡಿ, ಈ ಅನರ್ಥ ಪರಂಪರೆ ಏನು ತಪ್ಪಿದ್ದಲ್ಲ ಅಂತ ಹೇಳಿ, ಚಿತ್ತಶುದ್ಧ್ಯ ಭಾವೇ ಕೇವಲ ಕರ್ಮೇಂದ್ರಿಯ ನಿಗ್ರಹ ಮಾತ್ರಸ್ಯ ಆಸನಾದಿ ಯೋಗ ಪರಿಕರಸ್ಯ ಅನರ್ಥಕರತ್ವ ಅಂತ ಶ್ರೀನಿವಾಸ ತೀರ್ಥರ ಟಿಪ್ಪಣಿಯಲ್ಲಿ ಏನು ಹೇಳ್ತಾರೆ, ಚಿತ್ತಶುದ್ಧಿ ಅಂತ ಅನ್ನೋದನ್ನು ಪಡ್ಕೊಳ್ಳದೇನೆ ಯೋಗಕ್ಕೆ ಮೂಲಭೂತವಾಗಿ ಬೇಕಾದದ್ದು ಚಿತ್ತಶುದ್ಧಿ. ಚಿತ್ತಶುದ್ಧಿ ಅಭಾವೇ, ಈ ಚಿತ್ತಶುದ್ಧಿ ತಿಳಿದೇ ಇರುವಾಗ ಕೇವಲ ಕರ್ಮೇಂದ್ರಿಯ ನಿಗ್ರಹ ಮಾತ್ರಸ್ಯ, ಕೇವಲ ಕರ್ಮೇಂದ್ರಿಯಗಳನ್ನೆಲ್ಲ ಹಿಡ್ಕೊಂಡಿದ್ದೀನಿ, ನಾನು ಆಸನವನ್ನು ಅಭ್ಯಾಸ ಮಾಡಿದ್ದೀನಿ, ಆಸನಾದಿ ಈ ಆಸನವೇ ಮೊದಲಾದ ಯೋಗಾಭ್ಯಾಸದಿಂದ ಅನರ್ಥಕರತ್ವಾದ, ಅದರಿಂದ ಕೆಟ್ಟದ್ದೇ ಆಗತ್ತೆ, ಒಳ್ಳೆಯದಾಗತಕ್ಕದ್ದಲ್ಲ ಅಂತನ್ನೋದು ಇಲ್ಲಿ ಧ್ವನಿ. ಹೀಗೆ ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಇಲ್ಲಿ ಮಿಥ್ಯಾಚಾರ ಅಂತನ್ನುವಾಗ ನಾಸೌ ಸನ್ಯಾಸಿ, ಅವನ ಕರ್ಮ ಸನ್ಯಾಸಕ್ಕೆ ಹೊರಟಿದ್ರು ಕೂಡ ಅವನಿಗೆ ಕರ್ಮ ಸನ್ಯಾಸ ಏನು ಫಲಿತವಾಗಲಿಲ್ಲ. ಈ ಶ್ಲೋಕದಿಂದ ಇವಾಗ ಯೋಗದ ಹೆಸರಿನಲ್ಲಿ ಏನೇನು ನಡೀತಾ ಇದೆಯೋ ಇದು ಭಗವದ್ಗೀತೆಗೆ ಸಮ್ಮತವಾದದ್ದಲ್ಲ ಅಂತ ಬೆಳ್ಬಳ್ಕರ್ ಮುಂತಾದವರೆಲ್ಲ ಹೇಳಿ, ಈಗ ಮಾಡ್ತಿರೋ ಯೋಗ ಪಾತಂಜಲಿ ಯೋಗ ಅಂತ ಏನು ತೋರಿಸ್ತಾ ಇದ್ದಾರೆ, ಇದು ಭಗವದ್ಗೀತೆಗೆ ಎಳ್ಳಷ್ಟೂ ಸಮ್ಮತವಾದದ್ದಲ್ಲ. ಇದು ರಿಜೆಕ್ಟೆಡ್, ದಿ ಆಸನ ಅದು ಇದು ಎಲ್ಲವನ್ನೂ ರಿಜೆಕ್ಟ್ ಮಾಡಿದ್ದಾರೆ ಈ ಶ್ಲೋಕದಿಂದ. ಆಮೇಲೆ ಯಸ್ತ್ವಿಂದ್ರಿಯಾಣಿ ಮನಸಾ ನಿಯಮ್ಯ ಆರಭತೆ ಅರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಮಸಕ್ತ ಸ ವಿಶಿಷ್ಯತೆ. ಎಷ್ಟು ತೂ ಅಂತನ್ನೋ ಮಾತಿಗೆ ಆನ್ ದಿ ಅದರ್ ಹ್ಯಾಂಡ್, ಹೀಗೆ ಯೋಗ ಆಸನ ಇತ್ಯಾದಿಗಳಿಂದ ಅಲ್ಲದೇನೆ, ತೂ ಅಂತನ್ನೋ ಮಾತು ಅದಲ್ಲದೇನೆ ಅದನ್ನೆಲ್ಲ ಬಿಟ್ಟು ಎಷ್ಟು ಇಂದ್ರಿಯಾಣಿ ಜ್ಞಾನೇಂದ್ರಿಯಾಣಿ ಅಂತ ಇಲ್ಲಿ ವ್ಯಾವೃತ್ತವಾಗಿ, ಅಲ್ಲಿ ಕರ್ಮೇಂದ್ರಿಯಾಣಿ ಸ್ಪಷ್ಟವಾಗಿ ಹೇಳಿದರು. ಇಲ್ಲಿ ಜ್ಞಾನೇಂದ್ರಿಯಾಣಿ ಮನಸಾ ನಿಯಮ್ಯ, ಇಲ್ಲಿ ಕರ್ಮೇಂದ್ರಿಯಗಳನ್ನು ನಿಗ್ರಹ ಮಾಡಿ ಪ್ರಯೋಜನ ಇಲ್ಲ, ಜ್ಞಾನೇಂದ್ರಿಯಾಣಿ ನಿಯಮ್ಯ. ಅಂದರೆ ಜ್ಞಾನದಿಂದ ತಾನೇ ನಮಗೆ ಕಾಂಟ್ಯಾಕ್ಟ್ ವಿತ್ ದಿ ಎನ್ವಿರಾನ್ಮೆಂಟ್ ಬರೋದು. ಇದನ್ನ ನಿಯಮನ ಮಾಡಿ ಕಣ್ಣು ಕಿವಿ ಮೂಗು ಬಾಯಿ ಇತ್ಯಾದಿಯಾಗಿ ಜ್ಞಾನೇಂದ್ರಿಯಾಣಿ ಮನಸಾ ನಿಯಮ್ಯ, ಮನಸ್ಸಿನಿಂದ ಇದನ್ನೆಲ್ಲ ನಿಗ್ರಹ ಮಾಡಿ, ನಾಟ್ ಬೈ ದಿ ಹಠಯೋಗ. ಪಾತಂಜಲಿ ಯೋಗದಲ್ಲಿ ಕೂಡ ಈ ಹಠಯೋಗ ಅಂತನ್ನೋದು ಪಾತಂಜಲಿ ಯೋಗ ಅಂತನ್ನೋದು ವಿರುದ್ಧವಾದದ್ದು. ಹಠಯೋಗ ಅಂದರೆ ಆಸನಾದಿಗಳನ್ನೇ ಹೇಳೋದು, ಆಸನ ಪ್ರಾಣಾಯಾಮ ಎರಡನ್ನೇ ಹೇಳ್ತಕ್ಕಂಥ ಹಠಯೋಗ. ಈ ಹಠ ಅಂದ್ರೆ ಇಲ್ಲಿ ಬಲಾತ್ಕಾರ. ಬಲಾತ್ಕಾರ ಅಂದ್ರೆ ಯಾವುದು? ಕಾಯಿಕ ಐಂದ್ರಿಯಕ ಎರಡು ಮಾತ್ರ. ಬಲದಿಂದ ಹಠಾತ್ ಅಂದ್ರೆ ಬಲಾತ್ಕಾರೇಣ ಯೋಗ, ಹಠಯೋಗ ಅಂತ ಅನ್ನಿಸ್ಬಾರ್ದು. ಇಲ್ಲಿ ಮನಸಾ ನಿಯಮ್ಯ, ಮನಸ್ಸಿನಿಂದ ನಿಯಮನ ಮಾಡಿ, ನಾಟ್ ಬೈ ಆಸನ ಪ್ರಾಣಾಯಾಮ ಇಂಥದ್ರಿಂದ ಅಲ್ಲದೇನೆ ಮನಸಾ ನಿಯಮ್ಯ ಅಂದ್ರೆ ಮನಸ್ಸಿನ ಶುದ್ಧಿಯಿಂದ, ಚಿತ್ತಶುದ್ಧಿಯಿಂದ, ಚಿತ್ತಶುದ್ಧಿಯ ಉಪಾಯಗಳಿಂದ ಇಂದ್ರಿಯಾಣಿ ಮನಸಾ ನಿಯಮ್ಯ
ಕರ್ಮೇಂದ್ರಿಯೈ ಆರಭತೆ ಕರ್ಮಯೋಗಂ. ಈ ಕರ್ಮೇಂದ್ರಿಯಗಳನ್ನ ಬಿಗಿ ಹಿಡಿಯೋದು ದಾರಿ ಅಲ್ಲ. ಬಿಗಿ ಹಿಡಿಯಬೇಕಾದದ್ದು, ನಿಯಮನ ಮಾಡಬೇಕಾದದ್ದು ಜ್ಞಾನೇಂದ್ರಿಯಗಳು. ಆ ಜ್ಞಾನೇಂದ್ರಿಯಗಳನ್ನ ನಿಮ್ಮ ವಶದಲ್ಲಿ ಇಟ್ಟುಕೊಂಡ್ರೆ ಕರ್ಮೇಂದ್ರಿಯಗಳನ್ನು ಕೆಲಸ ಮಾಡಿಸ್ತಾ, ಅಂದ್ರೆ ಆಸನಾದಿಗಳನ್ನು ಬಿಟ್ಟು, ಅಂದ್ರೆ ನೀವು ಸಾಮಾನ್ಯವಾಗಿ ನಡೆಯೋದು, ಓಡೋದು, ಮಾಡೋದು ಹೇಗಿರುತ್ತೆಯೋ ಹಾಗೇ ಮಾಡಿಕೊಂಡು ಕರ್ಮೇಂದ್ರಿಯೈ ಕರ್ಮಯೋಗಂ, ಕರ್ಮವನ್ನು ಉಪಾಯ ರೀತಿಯಾಗಿ ಚಿತ್ತಶುದ್ಧಿ ಉಪಾಯ, ಇದು ಯೋಗ. ನಾನು ಮಾಡ್ತಿರೋ ಕೆಲಸ ಎಲ್ಲ ಚಿತ್ತಶುದ್ಧಿಗೆ ಸಾಧಕವಾಗುವ ಹಾಗೆ ನಾನು ಮಾಡ್ತೀನಿ ಅಂತನ್ನೋ ದೃಷ್ಟಿಯಿಂದ ಮಾಡಿದ್ರೆ ಅಸಕ್ತ ಫಲ ಸಂಗ ಇಲ್ಲದೇನೆ ಸಹ ವಿಶಿಷ್ಯತೆ, ಅವನು ಪೂರ್ವೋಕ್ತಾದ ಹಿಂದೆ ಹೇಳಿದ ಆಸನಾದಿಗಳನ್ನು ಮಾಡೋನಿಗಿಂತ ವಿಶಿಷ್ಯತೆ ಉತ್ತಮ. ಅಂದ್ರೆ ಒನ್ ಹೂ ಎಕ್ಸರ್ಟ್ಸ್ ಹಿಸ್ ಮೈಂಡ್ ಈಸ್ ಸುಪೀರಿಯರ್ ಟು ಒನ್ ಹೂ ಕಂಟ್ರೋಲ್ಸ್ ಓನ್ಲಿ ಹಿಸ್ ಬಾಡಿ ಅಂಡ್ ಹಿಸ್ ಬ್ರೆತ್. ಇದು ಸಹ ವಿಶಿಷ್ಯತೆ, ಪೂರ್ವೋಕ್ತ, ಹಿಂದಿನದರಿಂದ ಇವನು ವಿಶಿಷ್ಯತೆ. ಅದು ಇಲ್ಲಿ ಕರ್ಮಯೋಗ ಅಂತನ್ನೋದು ನಾವು ಮಾಡೋ ಕೆಲಸ ಸಾಧಕವಾಗಬಹುದು, ಪ್ರತಿಬಂಧಕ ಆಗಬೇಕಾಗಿಲ್ಲ. ಇವಾಗ ಸಾಧಕ ಪ್ರತಿಬಂಧಕ ಅಂತಂದ್ರೆ ಏನು ಹೇಳ್ತಾರೆ, ಯಾವುದಿದ್ರೆ ಕಾರ್ಯ ನಡೆಯಲಾರದು, ಯಾವುದು ಇರದೇ ಇದ್ರೆ ಕಾರ್ಯ ನಡೆಯಬಹುದು, ಅದು ಪ್ರತಿಬಂಧಕ. ಪ್ರತಿಬಂಧಕ ಆಬ್ಸ್ಟೆಕಲ್ ಅಂದ್ರೆ ಏನರ್ಥ, ಇದಿದ್ರೆ ಆ ಕೆಲಸ ಕೈಗೂಡೋಲ್ಲ. ಇವನು ಕರ್ಮ ಮಾಡೋದು ಯಾತಕ್ಕೆ, ಚಿತ್ತಶುದ್ಧಿಗಾಗಿ. ಇವನು ಯಾವ ಕರ್ಮವನ್ನು ಮಾಡಿದರೆ ಚಿತ್ತಶುದ್ಧಿ ಅಂತ ಅನ್ನೋದು ಬರಲಾರದು, ಅಥವಾ ಇವನು ಯಾವುದನ್ನು ಮಾಡದೇ ಇದ್ರೆ ಚಿತ್ತಶುದ್ಧಿ ಅಂತ ಅನ್ನೋದು ಬರಬಹುದು, ಇದು ಪ್ರತಿಬಂಧಕ. ಆದ್ದರಿಂದ ಇಲ್ಲಿ ಚಿತ್ತಶುದ್ಧಿಯನ್ನೇ ಬಯಸುವನಿಗೆ ಈ ಆಸನಾದಿಗಳು ಪ್ರತಿಬಂಧಕ. ದೇ ವಿಲ್ ನಾಟ್, ದೇ ಆರ್ ಮೋರ್ ಅಬ್ಸ್ಟ್ರಕ್ಷನ್ಸ್ ದ್ಯಾನ್ ಹೆಲ್ಪ್. ಆದ್ರಿಂದಲೇ ಇಲ್ಲಿ ಶ್ರೀನಿವಾಸ ತೀರ್ಥರು ಆಸನ ನಿಯಮಾದಿಕಂ ಆಚರಣಂ ಮಿಥ್ಯಾ ವ್ಯರ್ಥಂ ಅನರ್ಥಕರಂ ಇತಿ, ಅದು ವ್ಯರ್ಥ ಮಾತ್ರ ಅಲ್ಲ ಅನರ್ಥಕರ ಅದು ಅಂತಲೂ ಹೇಳಿರೋದು. ಯಾಕೆ ಅಂದ್ರೆ ಇದೆಲ್ಲ ಪ್ರತಿಬಂಧಕವಾಗುತ್ತೆ. ಸಾಧಕ ಅಂದ್ರೆ ಏನು, ತದ್ವ್ಯಾವೃತ್ಯ, ಯಾವುದಿದ್ರೆ ಕಾರ್ಯ ಅಂತ ಅನ್ನೋದು ನಡೆಯುತ್ತೋ, ಯಾವುದು ಇಲ್ಲದೇ ಇದ್ರೆ ಕಾರ್ಯ ಅಂತ ಅನ್ನೋದು ಬರೋಲ್ವೋ, ಇದು ಸಾಧಕ. ಸಾಧಕ ಪ್ರತಿಬಂಧಕ ಅಂತ ಅನ್ನೋದ್ರಲ್ಲಿ ಈ ಎರಡು ವ್ಯತ್ಯಾಸವನ್ನ ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದಾರೆ. ಯಾವುದಿದ್ರೆ ಅಂದ್ರೆ ಏನೋ ಕರ್ಮವನ್ನು ಮಾಡ್ತಾ ಇದ್ದೀವಿ, ಕರ್ಮವನ್ನು ಮಾಡ್ತಾ ಇದ್ರೆ ಚಿತ್ತಶುದ್ಧಿಯಿಂದ ಬರೋದು ಸಾಧ್ಯ. ಕರ್ಮವನ್ನು ಪೂರ್ತಿ ಮಾಡದೆ ಯಮನಿಯಮಾಸನ ಇಷ್ಟರಲ್ಲೇ ನಾನು ಕೂತ್ಕೊಳ್ತೀನಿ ಅಂದ್ರೆ ಚಿತ್ತಶುದ್ಧಿ ಬರೋದಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು. ಆದ್ದರಿಂದ ಯಮನಿಯಮಾದಿಕಂ, ಇದು ಆಸನ ನಿಯಮಾದಿಕಂ, ಇದು ವ್ಯರ್ಥಂ, ಚಿತ್ತಶುದ್ಧಿಯಿಂದ ಬರೋಲ್ಲ. ನೀವು ಆಸನ ಹಾಕಿದ ಮಾತ್ರ ಚಿತ್ತಶುದ್ಧಿ ಅಂತ ಎಲ್ಲಿ ಬರುತ್ತೆ? ಆದ್ದರಿಂದ ಇದು ಪ್ರತಿಬಂಧಕ ಆಗುತ್ತೆ. ಆದರೆ ಅಸಕ್ತ, ನೀವು ಫಲಾಸಕ್ತಿ ಇಲ್ಲದೆ ಕರ್ಮವನ್ನು ಮಾಡಿದರೆ, ಲೋಕ ಸಂಗ್ರಹದ ದೃಷ್ಟಿಯಿಂದ ಕರ್ಮವನ್ನು ಮಾಡಿದರೆ ಚಿತ್ತಶುದ್ಧಿ ಅಂತನೋ ತಾನಾಗಿಯೇ ಬರುತ್ತೆ, ಸಾಧಕವಾಗುತ್ತೆ. ಆದ್ರಿಂದ ಕರ್ಮ ತ್ಯಾಗ ಅಂತನ್ನೋದೇ ಪ್ರತಿಬಂಧಕವಾಗಬಹುದು. ಕರ್ಮ ಅಂತನ್ನೋದು ಯೋಗವಾಗಿ ಮಾಡಿಕೊಂಡು ಉಪಾಯವಾಗಿ ಮಾಡಿಕೊಂಡ್ರೆ ಸಾಧಕವಾಗಬಹುದು. ಇಲ್ಲಿ ಅನ್ವಯ ವ್ಯತಿರೇಕವನ್ನು ರಾಘವೇಂದ್ರ ಸ್ವಾಮಿಗಳು ತೋರಿಸ್ತಾರೆ. ಏತೇನ ಪೂರ್ವ ಶ್ಲೋಕೆ, ಹಿಂದಿನ ಶ್ಲೋಕದಲ್ಲಿ ಮನಸೋ ನಿಗ್ರಹಾಭಾವೇ ಬಂಧ ಇತಿ ಅನ್ವಯ. ನೀವು ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಳದೆ ಇದ್ರೆ, ನೀವು ಎಷ್ಟು ಕರ್ಮೇಂದ್ರಿಯಗಳನ್ನು ನಿಗ್ರಹ ಮಾಡಿದ್ರೂ ಕೂಡ ಅದೇನು ಸಾರ್ಥಕ ಇಲ್ಲ, ಅದು ಅನ್ವಯ. ಮನಸ್ಸು ನಿಗ್ರಹ ಇಲ್ಲ, ಅದರ ಫಲವೂ ಇಲ್ಲ. ಅಂದ್ರೆ ಏನು, ಮನೋನಿಗ್ರಹಾಭಾವೇ ಬಂಧ. ನೀವು ಈ ನಿಯಮಾಸನಾದಿಗಳು ಕೂಡ ಬಂಧವಾಗಬಹುದು, ಅನರ್ಥಕ್ಕೆ ಕಾರಣವಾಗಬಹುದು, ಇದು ಅನ್ವಯ. ಆಮೇಲೆ ದ್ವಿತೀಯೇತು ಮನಸೋ ನಿಗ್ರಹೇ, ಎರಡನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ, ಮನಸೋ ನಿಗ್ರಹೇ ಬಂಧಾಭಾವ. ಮನಸ್ಸನ್ನು ಬಿಗಿ ಹಿಡ್ಕೊಂಡ್ರೆ ಮಾಡುವ ಕರ್ಮ ಬಂಧಕ್ಕೆ ಕಾರಣವಾಗಲ್ಲ, ಮಾಡುವ ಕರ್ಮದಿಂದಲೇ ಮೋಕ್ಷಕ್ಕೆ ದಾರಿಯಾಗುತ್ತೆ.
ಇದು ಇದು ವ್ಯತಿರೇಕ ಉಕ್ತ. ಮತ್ತೆ ತಥಾ ಪೂರ್ವತ್ರ ಮನಸೋ ಅನಿಗ್ರಹೇ ಮೋಕ್ಷಾಭಾವ ಇತಿ. ಮನಸ್ಸಿನ ನಿಗ್ರಹ ಇಲ್ಲ, ಮೋಕ್ಷವೂ ಇಲ್ಲ. ಇದು ವ್ಯತಿರೇಕ. ದ್ವಿತೀಯೇ ತು ಶ್ಲೋಕೆ ಮನಸೋ ನಿಗ್ರಹೇ ಮೋಕ್ಷ ಇತಿ ಅನ್ವಯ. ಬಂಧಾಪೇಕ್ಷ ಅನ್ವಯ ವ್ಯತಿರೇಕ ಅಂತ ಒಂದು ನ್ಯಾಯ. ಇದಿದ್ರೆ ಅದು ಇರುತ್ತೆ, ಇದಿಲ್ಲದೆ ಇದ್ರೆ ಅದೂ ಇಲ್ಲ. ಇದು ಮೊದಲನೇದು ಅನ್ವಯ, ಎರಡನೇದು ವ್ಯತಿರೇಕ. ಇದಿಲ್ಲ ಅದೂ ಇಲ್ಲ, ಇದಿರುತ್ತೆ ಅದೂ ಇರುತ್ತೆ, ಅದನ್ವಯ, ಇದು ವ್ಯತಿರೇಕ. ಈ ಎರಡು ಶ್ಲೋಕಗಳಲ್ಲಿ ಅನ್ವಯ ವ್ಯತಿರೇಕದಿಂದ ಚಿತ್ತಶುದ್ಧಿ ಅಂತನ್ನೋದೇ ಇಂಪಾರ್ಟೆಂಟ್, ಮನಸ್ಸು ನಿಗ್ರಹ ಅಂತನ್ನೋದೇ ಮುಖ್ಯ. ಅತಃ ಮನೋ ನಿಗ್ರಹ ಏವ ಕಾರ್ಯ ನ ಕರ್ಮತ್ಯಾಗ ಇತಿ ಜ್ಞಾಪಯಿತು ಅಂತ ಜಯತೀರ್ಥರು ಇದಕ್ಕೆ ವ್ಯಾಖ್ಯಾನ ಮಾಡಿದ. ಇಲ್ಲಿ ಮನೋನಿಗ್ರಹ ಏವ ಕಾರ್ಯ. ಅದಾಯ್ತು, ಏಳಾಯ್ತಲ್ಲ, ಏಳಾಯ್ತು. ನಿಯತಂ ಕುರು ಕರ್ಮ ತ್ವಂ ಕರ್ಮ ಜ್ಯಾಯೋ ಹ್ಯಕರ್ಮಣಃ ಶರೀರಯಾತ್ರಾಪಿ ಚ ತೇನ ಪ್ರವಿಧ್ಯೇದ ಕರ್ಮಣಃ. ನಿಯತಂ ಕುರು ಕರ್ಮ ತ್ವಂ. ತ್ವಂ ಕುರು ಕರ್ಮ, ನೀನು ಕೆಲಸವನ್ನು ಮಾಡು. ನಿಯತಂ ಅಂದರೆ ಪ್ರಿಸ್ಕ್ರೈಬ್. ಯಾವ್ಯಾವುದು ನಿನಗೆ ಸೀಮಿತವಾಗಿದೆಯೋ ಅಂಥ ಕೆಲಸಗಳು, ನಿಯಮಿತವಾಗಿದೆಯೋ ಇಂಥ ಕೆಲಸಗಳನ್ನು ಮಾಡು. ಇದಕ್ಕೆ ಈ ಅರ್ಥದ ವ್ಯಾಪ್ತಿ ಇರೋದನ್ನ ಸಂಕೋಚ ಮಾಡಿ ಕೆಲವರು ವರ್ಣಾಶ್ರಮ ಧರ್ಮಗಳನ್ನ, ಇಲ್ಲಿ ಏನು ಭಗವದ್ಗೀತೆಯಲ್ಲಿ ಏನು ಹಾಗಿಲ್ಲ. ನಿಯತಂ ಕುರು ಕರ್ಮ, ನಿನ್ನ ಪಾಲಿಗೆ ಏನು ಕರ್ಮ ಬಂದಿದೆಯೋ. ಈ ನಿಯತಂ ಅಂತನೋ ಮಾತಿಗೂ ಹಿಂದೆ ಪ್ರಕೃತಿ ಜೈ ಪುನೈ ಅಂತ ಅನ್ನೋದಕ್ಕೂ ಸಂಬಂಧ ಇದೆ. ನಿನ್ನ ಸ್ವಭಾವದಲ್ಲಿ ನೀನು ಏನು ಮಾಡಬೇಕು ಅಂತಿದೆಯೋ ಆ ಕೆಲಸವನ್ನು ಮಾಡು. ನಿನಗೆ ಯಾವ ಕೆಲಸ ದಟ್ ವಿಚ್ ಯು ಹ್ಯಾವ್ ಅಂಡರ್ಟೇಕನ್ ಟು ಡೂ ಅಂತ ಅಷ್ಟೇ ನಿಯತಂ ಅಂತನೋ ಮಾತು. ನಿಯತಂ ಕರ್ಮ ಕುರು, ನಿಯತವಾದ ಕರ್ಮವನ್ನು ಮಾಡು. ವಾಟ್ ಎವರ್ ವರ್ಕ್ ಈಸ್ ಅಪೋರ್ಷನ್ ಟು ಯು, ವಾಟ್ ಎವರ್ ವರ್ಕ್ ಯು ಹ್ಯಾವ್ ಅಂಡರ್ಟೇಕನ್ ಟು ಡೂ ದಟ್. ನಿಯತಂ ಕುರು ಕರ್ಮ ತ್ವಂ. ಯಾಕೆಂದ್ರೆ ಕರ್ಮ ಜಾಯ ಹಿ ಅಕರ್ಮಣ. ಇದೊಂದು ಜನರು ಸಾಮಾನ್ಯ ವಿಧಿಯನ್ನು ಹೇಳಿದ್ರು. ಕೆಲಸ ಮಾಡದೇ ಇರೋದಕ್ಕಿಂತ ಕೆಲಸ ಮಾಡೋದು ಜಾಯ ಶ್ರೇಷ್ಠ, ಒಳ್ಳೆಯದು. ಕೆಲಸ ಮಾಡದೇ ಇರೋದಕ್ಕಿಂತ ಕೆಲಸ ಮಾಡೋದು ಶ್ರೇಷ್ಠವಾದದ್ದು. ಇಲ್ಲಿ ಒಂದು ಕಾಂಟ್ರಡಿಕ್ಷನ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಿಂದೆ ಕೆಲಸ ಮಾಡದೇ ಇರೋದು ಸಾಧ್ಯವೇ ಇಲ್ಲ ಅಂತ ಹೇಳಿದ್ರಿ, ಅಕರ್ಮ ಅಂತ ಎಲ್ಲಿ ಬಂತು ಅಂದರೆ ಮನಸ್ಸಿನಿಂದ ನೀನು ಕೆಲಸ ಮಾಡೋಲ್ಲ ಅಂತ ಅಂದ್ಕೊಳ್ಳೋದಕ್ಕಿಂತ ಮಾಡ್ತೀನಿ ಅಂತ ಅಂದ್ಕೊಳ್ಳೋದು ಮೇಲು ಅಂತ ಅನ್ನೋದು ಅಲ್ಲಿ ಸಮಾಧಾನ ಹೇಳ್ತಾರೆ. ಯಾಕೆಂದ್ರೆ ಕರ್ಮತ್ಯಾಗ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು, ಅಶಕ್ಯ ಅಂತ ಹೇಳಿದ್ರು. ಇಲ್ಲಿ ಅಕರ್ಮಣ ಅಂತ ಅನ್ನೋ ಮಾತಿಗೆ ಏನು ಬೆಲೆ ಮತ್ತೆ ಅಂದ್ರೆ, ಅಕರ್ಮಣ ಅಂದ್ರೆ ಮನಸ್ಸಿನಿಂದ ನಾನು ಕರ್ಮತ್ಯಾಗ ಮಾಡ್ತೀನಿ ಅಂತ ಅಂದ್ಕೊಳ್ಳೋದಕ್ಕಿಂತ ಮನಸ್ಸಿನಿಂದ ನಾನು ಕರ್ಮಗಳನ್ನು ಮಾಡ್ತೀನಿ ಅಂತ ಅಂದ್ಕೊಳ್ಳೋದು ಮೇಲು. ಜಾಯ ಹಿ ಕರ್ಮ ಅಕರ್ಮಣ ಕರ್ಮ ನಿಯತಂ ಕುರು. ದೇರ್ಫೋರ್ ನಿಯತಂ ಕುರು ಕರ್ಮ ತ್ವಂ. ಅಕರ್ಮಣ, ನೀನು ಕೆಲಸ ಮಾಡೋಲ್ಲ ಅಂತ ನಿರ್ಧಾರ ಮಾಡಿಕೊಂಡ್ರೆ ಅದು ಇಲ್ಲಿ ಅಕರ್ಮಣ ಅಂತ ಅನ್ನೋದಕ್ಕೆ ಮನಸ್ಸಿನಿಂದ ಸಂಕಲ್ಪದಿಂದ ನಾನು ಕೆಲಸವನ್ನು ಮಾಡೋಲ್ಲ ಅಂತ ಅಂದುಕೊಂಡ್ರೆ ಶರೀರಯಾತ್ರಾ ಅಪಿ ನ ಪ್ರಸಿದ್ಧಿ ನ ಸಿದ್ಧ್ಯತಿ. ಶರೀರಯಾತ್ರ ಅಂದರೆ ದೇಹ ನಿರ್ವಾಹ. ದೇಹವನ್ನು ಉಳಿಸ್ಕೊಳ್ಬೇಕಾದ್ರೆ ಊಟ ಇತ್ಯಾದಿಗಳನ್ನ ಮಾಡ್ಬೇಕಂತ ನಾನು ಯಾವ ಕೆಲಸವೂ ಮಾಡೋಲ್ಲ ಅದು ಇದು ನಡೆಯೋದು ಹೇಗೆ? ದೇಹ ನಿರ್ವಾಹ ಅಂತ ಆಗಬೇಕಲ್ಲ. ಶರೀರ ಯಾತ್ರಾ ಅಂತ ಅನ್ನೋ ಮಾತಿನಲ್ಲಿ ಅನುದಿನ ಡೈಲಿ ಪ್ರಿಸರ್ವೇಷನ್ ಆಫ್ ದಿ ಬಾಡಿ, ಇದು ಹೇಗಾಗುತ್ತೆ? ಅಕರ್ಮಣ. ಇಲ್ಲಿ ಅಪಿ ಅಂತ ಅನ್ನೋದ್ರ ಸ್ವಾರಸ್ಯ ಏನು? ಇಸ್ ನಾಟ್ ಆಲ್ ಇಂಪಾರ್ಟೆಂಟ್. ದೇಹವನ್ನು ಉಳಿಸ್ಕೊಳ್ಳೋದೇ ಬೆಳೆಸ್ಕೊಳ್ಳೋದೇ ಮುಖ್ಯ ಅಲ್ಲ. ಶರೀರ ಯಾತ್ರಾ ಅಪಿ ಇದೂ ಕೂಡ ಸಾಧ್ಯವಾಗಲ್ಲ. ಇದು ಮೋಕ್ಷ ಗಿಕ್ಷ ಅತ್ಲಾಗಿರ್ಲಿ, ಇದು ಕೆಲಸ ಮಾಡದೇ ಇದ್ರೆ ಶರೀರ ಯಾತ್ರಾ ಅಪಿ ನ ಪ್ರಸಿದ್ಧಿ ನ ಸಿದ್ಧ್ಯತಿ, ಇದು ಕೂಡ ಸಾಧ್ಯವಾಗಲ್ವಲ್ಲ. ಅಂದ್ರೆ ಕಾಮನ್ ಸೆನ್ಸ್ ವ್ಯೂ ಹೇಳ್ತಾ ಇಲ್ಲ. ಇಲ್ಲಿ
ಈ ಮಧ್ವಾಚಾರ್ಯರದ್ದು ಒಂದು ವಿಶೇಷವಾದ ವ್ಯಾಖ್ಯಾನ ಇದೆ. ಯದಿ ಸರ್ವಂ ಕರ್ಮ ಪರಿತ್ಯಜ್ಯ ಕೇವಲಂ ಜ್ಞಾನನಿಷ್ಠಾಯಾಮ್ ಅಧಿಕರೋಷಿ ತರ್ಹಿ ಅಕರ್ಮಣಃ ಜ್ಞಾನನಿಷ್ಠಸ್ಯ ಜ್ಞಾನನಿಷ್ಠೋಪಕಾರಿಣೀ ಶರೀರಯಾತ್ರಾ ಅಪಿ ನ ಸೇತ್ಸ್ಯತಿ. ಇಲ್ಲಿ ಸರ್ವಂ ಕರ್ಮ ಪರಿತ್ಯಜ್ಯ, ಇಲ್ಲಿ ಕರ್ಮ ಅಂತ ನಾವು ಅವರು ವಿಹಿತ ಕರ್ಮ ಅಂತ ಹೇಳ್ತಾರೆ. ಯಾವ್ಯಾವುದು ನಿಮ್ಮ ಪಾಲಿಗೆ ಬಂದಿರುತ್ತೋ ಆ ಕರ್ಮವನ್ನು ಎಲ್ಲ ಬಿಟ್ಟು ಸರ್ವಂ ವಿಹಿತಂ ಕರ್ಮ ಪರಿತ್ಯಜ್ಯ ಕೇವಲಂ ಜ್ಞಾನನಿಷ್ಠಾಯಾಮ್ ಅಧಿಕರೋಷಿ. ನನಗೆ ಕೇವಲ ಜ್ಞಾನನಿಷ್ಠೆ ಇದೆ, ನನಗೆ ಜ್ಞಾನ ಅಂತ ಬರಬೇಕು, ಜ್ಞಾನದಲ್ಲೇ ನನಗೆ ಆಸಕ್ತಿ, ಆದ್ದರಿಂದ ನಾನು ಯಾವ ವಿಹಿತ ಕರ್ಮವನ್ನು ಮಾಡೋಲ್ಲ ಅಂತ ಜ್ಞಾನನಿಷ್ಠಾಯಾಮ್ ಕೇವಲಂ ಅಧಿಕರೋಷಿ, ಇದರಲ್ಲಿಯೇ ನಿನಗೆ ಅಧಿಕಾರ ಅಂತ ಅಂದುಕೊಂಡ್ರೆ ತರ್ಹಿ ಆದ್ದರಿಂದ ಅಕರ್ಮಣ ಜ್ಞಾನನಿಷ್ಠಸ್ಯ, ಇವನು ಜ್ಞಾನವನ್ನೇ ಬಯಸ್ತಾ ಇದ್ದಾನೆ, ನಿಷ್ಠ ಅಂತನ್ನೋ ಮಾತಿಗೆ ಅದರಲ್ಲೇ ತೊಡಗಿದ್ದಾನೆ, ಅದರಲ್ಲೇ ಅವನಿಗೆ ಆಸಕ್ತಿ. ಅಕರ್ಮಣ ಕರ್ಮವನ್ನು ಮಾಡ್ತಾ ಇದ್ದ, ಜ್ಞಾನದಲ್ಲೇ ತೊಡಗಿದ್ದಾನೆ. ಇಂಥವನಿಗೆ ಶರೀರಯಾತ್ರಾ ಅಪಿ ನ ಸೇತ್ಸ್ಯತಿ, ಅವನ ದೇಹ ಉಳಿಯೋದು ಸಾಧ್ಯ ಇಲ್ಲ. ಶರೀರಯಾತ್ರಾ ಅಂತನ್ನೋದು ಸಾಧ್ಯ ಇಲ್ಲ. ಯಾಕೆ? ಮುಂದಿನ ಭಾಗ ಸಾಧನ ಸಮಾಪ್ತಿ ಶರೀರಧಾರಣಂ ಚ ಅವಶ್ಯಂ ಕಾರ್ಯಂ ನದು ಸಾಧನಾನುಪ್ರವೇಶ ಮಾತ್ರಾತ್ ಫಲಸಿದ್ಧಿ ಕಿಂತು ಸಾಧನ ಸಂಪೂರ್ತೆರೇವ ಅಥೋ ದೇಹಮೇವ ಮುಖ್ಯ ಸಾಧನಂ ಇದು ಪರಿಗಣಿತವ್ಯಂ. ಇಲ್ಲಿ ಅವರು ಏನ್ ತೋರಿಸ್ತಾ ಇದ್ದಾರೆ ಅಂದ್ರೆ ಸಾಧನ ಶರೀರ ಸಮಾಪ್ತಿ, ಪ್ರತಿಯೊಬ್ಬರಿಗೂ ಕೂಡ ಅವನ ದೇಹ ಅಂತ ಒದಗಿದೆಯಲ್ಲ, ಪ್ರಾರಬ್ಧ ಕರ್ಮಗಳಿಂದ ಬಂದು ಒಂದು ಕರ್ಮದಲ್ಲಿ ಅವನನ್ನು ತೊಡಗಿಸಿ ಒಂದು ಸ್ಥಾನದಲ್ಲಿ, ಒಂದು ವರ್ಣದಲ್ಲಿ, ಒಂದು ಆಶ್ರಮದಲ್ಲಿ, ಒಂದು ವಿಹಿತವಾದ ಕರ್ಮಗಳನ್ನು ಅವನವನಿಗೆ ಕೊಟ್ಟಿದೆಯಲ್ಲ, ಇದು ಅವನಿಗೆ ಸಾಧನ ಶರೀರವಾಗಿ ಬಂದಿರತಕ್ಕಂಥದ್ದು. ಅಂದರೆ ಈಚ್ ಇಂಡಿವಿಜುವಲ್ ಹ್ಯಾಸ್ ಗಾಟ್ ದಿಸ್ ಬಾಡಿ ಆಸ್ ಎ ವೆಹಿಕಲ್ ಫಾರ್ ಒಬ್ಟೈನಿಂಗ್ ದಿ ಹೈಯೆಸ್ಟ್. ಇದು ಪ್ರತಿಯೊಬ್ಬರ ಶರೀರವೂ ಒಂದು ಸಾಧನ ಶರೀರ ಅಂತ ಅನ್ನೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಸಾಧನ ಶರೀರ ಅಂತ ಇದ್ದ ಮೇಲೆ ಅಲ್ಲಿ ಸ್ವಭಾವಗಳು ಆ ಕೆಲಸಗಳನ್ನ ಮಾಡಿಸುತ್ತೆ, ಅವನಿಂದ ಯಾವ ಕೆಲಸ ಆಗಬೇಕು ಆ ಕೆಲಸವನ್ನು ಮಾಡಿಸುತ್ತೆ. ಅವನಿಗೆ ಒಂದು ಓರಿಯೆಂಟೇಷನ್ ಇದೆ, ಓರಿಯೆಂಟೇಷನ್ ಇಂದ ಒಂದು ಕೆಲಸ ಅಂತ ಮಾಡ್ತಾನೆ. ಇದು ಇಸ್ ನಾಟ್ ಅನ್ಡಿಸೈರಬಲ್, ಇದು ಅಧ್ಯಾತ್ಮಕ್ಕೆ ವಿರೋಧ ಅಂತ ಅಂದುಕೊಳ್ಳಬಾರದು. ಒಂದು ದೇಹ, ಒಂದು ಪ್ರವೃತ್ತಿ, ಒಂದು ಅಭಿರುಚಿ, ಇದೆಲ್ಲ ಬಂದಿರೋದೇನೆ ಅವನ ಸಾಧನೆಗೆ ಅನುಗುಣವಾಗಿ ಬಂದಿದೆ. ಅಂದ್ರೆ ಏನು? ಈಚ್ ಮ್ಯಾನ್ ಆರ್ ವುಮನ್ ಶುಡ್ ಫಾಲೋ ದಿ ಪ್ರೊಕ್ಲಿವಿಟೀಸ್ ದಟ್ ಆರ್ ಅಪ್ಪರ್ ಮೋಸ್ಟ್ ಇನ್ ದರ್ ಮೈಂಡ್. ಇದು ತಮಗೆ ಯಾವುದು ನಿಯಮಿತವಾಗಿದೆಯೋ ಇದನ್ನು ಅವ್ರು ಮಾಡತಕ್ಕದ್ದು. ಇದು ಸಾಧನ ಶರೀರ ಅಂತನ್ನೋ ಮಾತಿಗೆ ಒಂದು ಪುಷ್ಟಿಯನ್ನು ಇವರು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರ ಶರೀರವೂ ಸಾಧನ ಶರೀರ, ಸಾಧನೆಗಾಗಿ ಇರತಕ್ಕಂಥ ಶರೀರ. ಅಂದ್ರೆ ಒನ್ ಶುಡ್ ಸೀಕ್ ದಿ ಅಡ್ವಾನ್ಸ್ಮೆಂಟ್ ಥ್ರೂ ದಟ್ ಬಾಡಿ, ಥ್ರೂ ದಿ ಸಿಚುವೇಶನ್ ಹಿ ಈಸ್ ಇನ್, ಥ್ರೂ ಹೀಸ್ ಲಿಮಿಟೆಡ್ ಒಂದು ಎನ್ವಿರಾನ್ಮೆಂಟ್ ಇರುತ್ತಲ್ಲ, ಇದರಲ್ಲಿಯೇ ಅವನ ಗತಿಯನ್ನು ಕಾಣಿಸ್ಕೊಂಡು ಇದನ್ನು ಬಿಟ್ಟು ಬೇರೆ ಅದಕ್ಕೆ ಹೋಗಬಾರದು. ಇದು ಸ್ವಧರ್ಮೇ ನಿಧನಂ ಶ್ರೇಯ ಅಂತ ಮುಂದೆ ಹೇಳೋದಕ್ಕೂ ಇದೇ ಅರ್ಥ. ಅವನವನಿಗೇನೋ ಪೂರ್ವಕರ್ಮ ಅಂತನ್ನೋದರಿಂದಲಾಗಲಿ ಅಥವಾ ನಿಯತಿ ಅಂತನ್ನೋದರಿಂದಲಾಗಲಿ ಒಂದು ಯಾವುದೋ ಒಂದು ಮನೆಯಲ್ಲಿ ಹುಟ್ಟಿರ್ತಾನೆ, ಯಾವುದೋ ಒಂದು ಕೆಲಸ ಅಂತ ಮಾಡ್ತಾನೆ, ಏನೋ ಒಂದು ನೆಂಟರು ಇಷ್ಟರು ಅಂತ ಇರ್ತಾರೆ, ಯಾರೋ ಸ್ನೇಹಿತರು ಇರ್ತಾರೆ, ಏನೋ ಒಂದು ದುಡ್ಡು ಅಂತ ಇರುತ್ತೆ, ಇನ್ನೊಂದು ಸೌಕರ್ಯ ಇರುತ್ತೆ. ಇದೆಲ್ಲ ಅವನಿಗೆ ಎಷ್ಟು ಪ್ರಾಪ್ತಿಯೋ ಅಷ್ಟರ ಮಟ್ಟಿಗೆ ಅದು ಬಂದಿದೆ. ಇದು ಸಾಧನ ಶರೀರ. ಅಂಡ್ ಯು ಮಸ್ಟ್ ಮೇಕ್ ದಿ ಬೆಸ್ಟ್ ಯೂಸ್ ಆಫ್ ದಟ್ ಅಂತನ್ನೋದು ಸಾಧನ ಶರೀರ ಅಂತನ್ನೋದಕ್ಕೆ. ಹಾಗೆಯೇ ಸಾಧನ ಸಮಾಪ್ತಿ ಶರೀರಧಾರಣಂ ಅವಶ್ಯಂ ಕರ್ತವ್ಯಂ. ಆದ್ರಿಂದ ಈ ಶರೀರ ಇಲ್ಲಿ ಇರಬೇಕು, ಹೀಗಿರಬೇಕು, ಇಷ್ಟು ಆರೋಗ್ಯ ಇರಬೇಕು ಅಂತ ಅಲ್ಲದೇನೆ ಇಷ್ಟು ದಿವಸ ಈ ಶರೀರ ಇರಬೇಕು ಅಂತಲೂ ಒಂದು ನಿಯತಿ ಇದೆ. ಇದರಲ್ಲಿ ಹೇಳ್ತೀವಲ್ಲ, ಏನು ಮನಸ್ಸೆಲ್ಲ ಸ್ಥಿರವಾಗಲಿ, ವ್ಯಶೇಮ ದೇವಹಿತಂ ಯದಾಯು, ಎಲ್ಲಿಯವರೆಗೆ ನಮ್ಮ ಆಯುಸ್ಸಿದೆಯೋ ಅಲ್ಲಿಯವರೆಗೆ ವ್ಯಶೇಮ ಬದುಕಿರೋಣ. ಅಂದ್ರೆ ಏನು? ಯು ಕ್ಯಾನ್ ಕಮಿಟ್ ಹರಾಕಿರಿ, ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ.
ಯಾವ್ಯಾವ ದೇಹ ಇದ್ರೂ ಕೂಡ ಆ ಸಾಧನೆ ಪೂರ್ತಿಯಾಗುವ ಹಾಗೆ ಇರಲೇಬೇಕು. ಇದು ಸಾಧನ ಸಮಾಪ್ತಿ ಶರೀರಧಾರಣಂ ಅವಶ್ಯಂ ಕಾರ್ಯಂ. ಹೀಗೆ ಸಾಧನ ಶರೀರ ಅಂತ ಬಂದ ಮೇಲೆ ಆ ಸಾಧನೆ ಪೂರ್ತಿಯಾಗುವವರೆಗೆ ಶರೀರವನ್ನು ಇವನು ಉಳಿಸ್ಕೊಳ್ಳೇಬೇಕು. ಶರೀರ ಯಾತ್ರ ಅನ್ನೋದು ಅದೇ. ಮತ್ತೆ ನದು ಸಾಧನಾನುಪ್ರವೇಶ ಮಾತ್ರ ಫಲಸಿದ್ಧಿ. ಸಾಧನೆಗೆ ತೊಡಗದೆ ವೇದಾಂತ ಓದೋದಕ್ಕೆ ಶುರು ಮಾಡಿದೆ ಅಂತ ಮಾತ್ರ ಫಲಸಿದ್ಧಿ ಆಗಲಿಲ್ಲ. ಇಲ್ಲಿ ಅದ ಚೆನ್ನಾಗಿ ಹೇಳ್ತಾರೆ, ಸಾಧನಾನುಪ್ರವೇಶ ಮಾತ್ರ ದ ಫಲಸಿದ್ಧಿ. ನೋಬಡಿ ಅಟೈನ್ಸ್ ದಿ ಗೋಲ್ ಆಸ್ ಸೂನ್ ಆಸ್ ಹಿ ಎಂಟರ್ಸ್ ದಿ ಪಾತ್. ಅವನು ಸ್ಕೂಲಿಗೆ ಸೇರ್ಕೊಂಡ ತಕ್ಷಣ ಪಾಸ್ ಆಗಲಿಲ್ಲ ಅವನು. ಇಲ್ಲಿ ಸಾಧನೆ ಅಂತ ಶುರು ಮಾಡಿದ ಮಾತ್ರಕ್ಕೆ ಫಲಸಿದ್ಧಿ ಅಗತ್ಯವಾಗಿ ಆಗೇ ಆಗುತ್ತೆ. ರೆಸ್ಟ್ ಆಫ್ ಇಟ್ ವಿಲ್ ಟೇಕ್ ವಿಲ್ ಕಮ್ ಇನ್ ಇಟ್ಸ್ ನ್ಯಾಚುರಲ್ ಕೋರ್ಸ್ ಅಂತ ಅನ್ನೋ ಹಾಗಿಲ್ಲ. ನ ತು ಸಾಧನಾನುಪ್ರವೇಶ ಮಾತ್ರ ಫಲಸಿದ್ಧಿ ಕಿಂತು ಸಾಧನ ಸಂಪೂರ್ತೇರೇವ. ಯು ಮಸ್ಟ್ ಟೇಕ್ ಆಲ್ ಕೇರ್ ಟು ಕಂಪ್ಲೀಟ್ ದಟ್ ಸಾಧನ, ಟು ಮೇಕ್ ಯೂಸ್ ಆಫ್ ಹಿಸ್ ಬಾಡಿ ಅಂಡ್ ಕಂಪ್ಲೀಟ್ ದಿ ಸಾಧನ. ಇದು ಶರೀರ ಯಾತ್ರ ಅಂತನ್ನೋ ಮಾತಿಗೆ ಅರ್ಥ. ಶರೀರ ಯಾತ್ರ ಅಂದ್ರೆ ಶರೀರದಲ್ಲಿ ನಾವು ಶರೀರವನ್ನು ನಾವು ನಡೆಸ್ಕೊಂಡು ಹೋಗೋದು. ಯಾತ್ರ ಅಂತನ್ನೋ ಮಾತಿಗೆ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗೋದು ಅಂತ ಅರ್ಥ. ಯಾ ಧಾತುವಿನಿಂದ ಹೋಗೋದು ಅಂತ ಅರ್ಥ. ತ್ರ ಅಂತನ್ನೋ ಮಾತಿಗೆ ಸ್ಥಳವಾಚಿ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದು ಯಾತ್ರ ಅಂತ ಅನಿಸ್ಕೊಳ್ಳುತ್ತೆ. ಇದು ಯಾತ್ರ ಅಂತನ್ನೋದು ಕ್ಷಣದಿಂದ ಕ್ಷಣಕ್ಕೆ, ದೇಶದಿಂದ ದೇಶಕ್ಕೆ, ಕ್ರಿಯೆಯಿಂದ ಕ್ರಿಯೆಗೆ ಯಾವುದು ಹೋಗ್ತೀವೋ ರಥಯಾತ್ರ ಇದ್ದಾಗೆ ಇದು ಶರೀರ ಯಾತ್ರ ಅಂದ್ರೆ ಬದುಕೋದು. ಲೈಫ್ ಬಿಕಮ್ಸ್ ಇಂಪಾಸಿಬಲ್. ಶರೀರ ಯಾತ್ರ ವಿನ ಪ್ರಸಿದ್ಧೇತು ಕರ್ಮಣ ಅಂದ್ರೆ ಶರೀರ ಉಳಿಯಲ್ಲ ಅಂತ ಮಾತ್ರ ಅಲ್ಲ, ಶರೀರದಿಂದ ಆಗಬೇಕಾದ ಸಾಧನೆ ನಡೆಯೋಲ್ಲ. ನೀವು ಕರ್ಮವನ್ನೇ ಮಾಡ್ತಾ ಈ ಕರ್ಮದಲ್ಲಿ ಫಲವನ್ನು ಬಿಟ್ಟು ಇದು ಚಿತ್ತಶುದ್ಧಿಗಾಗಿ ನಾನು ಮಾಡತಕ್ಕದ್ದು ಅಂತ ಮಾಡಿದ್ರೆ ಸಾಧನೆಗೆ ಅನುಕೂಲವಾಗುತ್ತೆ. ಸಾಧನ ಶರೀರ ಅನ್ನೋ ಮಾತಿಗೆ ಅರ್ಥ ಇದೆ. ನಾ ಈ ಕೆಲಸವನ್ನೇ ಮಾಡೋಲ್ಲ, ಕೆಲಸವನ್ನು ಮಾಡದೆ ಬಿಡ್ತೀನಿ ಇದ್ರೆ ಚಿತ್ತಶುದ್ಧಿಯೂ ಇಲ್ಲ. ಚಿತ್ತಶುದ್ಧಿ ಇಲ್ಲದೆ ಇದ್ರೆ ಜ್ಞಾನ ಇಲ್ಲ, ಜ್ಞಾನ ಇಲ್ಲದೆ ಇದ್ರೆ ಮುಕ್ತಿ ಇಲ್ಲ. ಆದ್ದರಿಂದ ಸಾಧನ ಸಮಾಪ್ತಿ ಅಂತ ಆಗಲಿಲ್ಲ. ಇದು ಶರೀರ ಯಾತ್ರ ಅಪಿ ಚ ತೇ ನ ಪ್ರಸಿದ್ಧೇದ್ ಅಕರ್ಮಣ. ಕರ್ಮ ಅಕುರ್ವಾಣ, ಕರ್ಮವನ್ನು ಮಾಡದೇ ಇರೋನಿಗೆ ಇದು ದೇಹ ಇದ್ದೂ ಪ್ರಯೋಜನವಿಲ್ಲ. ದೇಹ ವಾಟ್ ಎ ಬಾಡಿ ಫಾರ್ ಎ ಗುಡ್ ಎಂಡ್. ಅವನಿಗೆ ಶರೀರ ಸಿಕ್ಕಿದ್ದು ವ್ಯರ್ಥವಾಯಿತು. ಅವನಿಗೆ ಶರೀರ ಅವನು ಪಡ್ಕೊಂಡು ಈ ಕರ್ಮಾನುಷ್ಠಾನದಲ್ಲಿ ತೊಡಗಿ ಅದರ ಫಲವನ್ನು ಪಡ್ಕೊಳ್ಳದೆ ಹೋಗ್ತಾನೆ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗ ಸಮಾಚರ. ಯಜ್ಞಾರ್ಥಾತ್, ಅರ್ಥ ಅಂದ್ರೆ ಪ್ರಯೋಜನ. ಯಜ್ಞಾರ್ಥ, ಯಜ್ಞವೇ ಪ್ರಯೋಜನವಾಗಿ ಹೊಂದಿ ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ. ಕರ್ಮವನ್ನು ಮಾಡಬೇಕಾದ್ರೆ ಒಂದು ವಿಕಲ್ಪ ಅಂದ್ರೆ ಆಪ್ಷನ್ ಏನು, ಇದು ಯಜ್ಞದ ದೃಷ್ಟಿಯಿಂದ, ಯಜ್ಞ ಅಂದ್ರೆ ಏನು ಅಂತ ಮುಂದೆ ಹೇಳೋಣ. ಯಜ್ಞದ ದೃಷ್ಟಿಯಿಂದ ಮಾಡ್ತಾ ಇದ್ದೀನಿ ನಾನು, ಇದೊಂದು ಯಜ್ಞ ಅಂತ ಮಾಡ್ತಾ ಇದ್ದೀನಿ ಅಂತ ಮಾಡಿದ್ರೆ ಈ ಕರ್ಮ ಬಂಧಕವಾಗೋಲ್ಲ, ಕರ್ಮ ಸಾಧಕವಾಗುತ್ತೆ. ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ. ಹೀಗೆ ಯಜ್ಞಕ್ಕಾಗಿ ಮಾಡ್ತಾ ಇಲ್ಲ, ಯಾವುದೋ ಒಂದು ಫಲಕ್ಕಾಗಿ ಮಾಡ್ತಾ ಇದ್ದೀನಿ, ಧರ್ಮ ಅರ್ಥ ಕಾಮ ಯಾವುದಕ್ಕಾದರೂ ಮಾಡ್ತಾ ಇದ್ದೀನಿ ಅಂತ ಮಾಡಿದ್ರೆ ಲೋಕ ಅಯಂ ಲೋಕ. ಈ ಲೋಕ ಅಂದ್ರೆ ಏನು? ಲೋಕ ಅಂತ ಅನ್ನೋ ಮಾತು ಲೋಕದ ಜನರು. ಕರ್ಮ ಬಂಧನ, ಕರ್ಮ ಏವ ಬಂಧನ. ಎಸ್, ಕರ್ಮವೇ ಯಾರನ್ನು ಕಟ್ಟಿ ಹಾಕುತ್ತೋ ಅವನು ಕರ್ಮ ಬಂಧನ. ಕರ್ಮ ಬಂಧನ ಯಸ್ಯ, ಕರ್ಮವೇ ಅವನಿಗೆ ಬಂಧನ ಪ್ರಾಯ. ಅದೇನೋ ಸಾಧಕವಾಗದೇನೆ ಪ್ರತಿಬಂಧಕವಾಗುತ್ತೋ ಅವನು ಕರ್ಮಬಂಧನ. ಅಯಂ ಲೋಕ ಕರ್ಮಬಂಧನ ಭವತಿ. ಲೋಕ ಅಂತನೋ ಜನ ಅಂತ ಮಾಡಿಕೊಂಡ್ರೆ ಈ ಜನಗಳು ಕರ್ಮವನ್ನ
ಈ ಯಜ್ಞ ಅಲ್ಲದೆ ಬೇರೆ ಯಾವ ರೀತಿಯಿಂದ, ಯಾವ ಉದ್ದೇಶದಿಂದ, ಯಾವ ಪ್ರಯೋಜನಕ್ಕಾಗಿ ಮಾಡಿದರೂ ಕೂಡ ಕರ್ಮ ಅವರಿಗೆ ಪ್ರತಿಬಂಧಕವಾಗುತ್ತೆ, ಸಾಧಕವಾಗೋಲ್ಲ. ಚಿತ್ತಶುದ್ಧಿಗೆ ಅದು ಎಡೆ ಮಾಡಿ ಕೊಡೋದು. ಆ ಕರ್ಮದಿಂದ ಯಾವುದೋ ಒಂದು ಲೌಕಿಕ ಪ್ರಯೋಜನಗಳಿಗಾಗಿ ಮಾಡಿದ ಕರ್ಮ ಚಿತ್ತಶುದ್ಧಿ ಕಾರಣವಾಗಲ್ಲ. ಯಜ್ಞದಿಂದ ಯಜ್ಞಾರ್ಥವಾಗಿ ಮಾಡಿದ್ದು ಕಾರಣವಾಗುತ್ತೆ. ತದರ್ಥಂ ಯಜ್ಞಾರ್ಥಂ, ಯಜ್ಞವೇ ಉದ್ದೇಶವಾಗಿ ಕರ್ಮ ಕೌಂತೆಯ ಸಮಾಚರ. ಆಚರ ಅಂದ್ರೆ ಮಾಡು ಅಂತ ಅನ್ನೋದಕ್ಕೆ ಸಮ್ ಅಂತ ಹೇಳಿ ಒಂದು ಉಪಸರ್ಗ ಸೇರಿಸಿದ್ದಾರೆ. ಸಮ್ಯಕ್ ಅಂತ ಅರ್ಥ. ಸಮ್ಯಕ್ ಅಂದ್ರೆ ಏನು? ವಿಧಿ ಶ್ರದ್ಧಾಪೂರ್ವಕಂ, ಯಾವ ರೀತಿಯಲ್ಲಿ ಮಾಡಬೇಕದ್ದೋ ಆ ರೀತಿಯಲ್ಲಿ ಮಾಡು. ವಿತ್ ಕಂಪ್ಲೀಟ್ ಫೇತ್ ಇನ್ ವಾಟ್ ಯು ಆರ್ ಡೂಯಿಂಗ್. ವಿಧಿ ಶ್ರದ್ಧಾಪೂರ್ವಕಂ ಕುರು. ಸಮಾಚರ, ಆಚರ, ವಿಧಿ ಶ್ರದ್ಧಾಪೂರ್ವಕವಾಗಿ ಅಂದ್ರೆ ಏನು? ಪಾಲಿಗೆ ಬಂದಿದ್ದು ಯಾವ ಕೆಲಸವೇ ಆಗಲಿ, ಒಂದು ಕಥಾ ಗುಡಿಸೋ ಕೆಲಸ ಆಗಲಿ ಅಥವಾ ರಸ್ತೆ ಗುಡಿಸೋ ಕೆಲಸ ಯಾವುದಾದ್ರೂ ಕೂಡ ಸಮಾಚರ, ವಿಧಿ ಶ್ರದ್ಧಾಪೂರ್ವಕಂ ಕುರು. ಹೇಗೆ ಯಜ್ಞಾರ್ಥಂ, ಇದು ಒಂದು ಯಜ್ಞ ಅಂತ ತಿಳ್ಕೊಂಡು ಮಾಡು. ಮುಕ್ತ ಸಂಗಃ, ಕರ್ಮಫಲ ವರ್ಜಿತ, ಆ ಕರ್ಮದ ಫಲದಲ್ಲಿ ಆಸಕ್ತಿಯನ್ನು ಇಟ್ಟುಕೊಳ್ಳದೇನೆ, ಅಂದರೆ ತಾತ್ಕಾಲಿಕವಾಗಿ ಬಂದಂತಹದಕ್ಕೆ ಆಸೆ ಪಡದೆ ಸಮಾಚಾರ. ಇನ್ನು ಯಜ್ಞ ಅಂತನ್ನೋ ಮಾತು ಭಗವದ್ಗೀತೆಯಲ್ಲಿ ಮೀಮಾಂಸಕರು ಹೇಳೋದಕ್ಕಿಂತ ಸ್ವಲ್ಪ ವಿಶಾಲ ಅರ್ಥದಲ್ಲಿ ಬರುತ್ತೆ. ಮೀಮಾಂಸಕರ ಯಜ್ಞ ಅಂತ ಹೇಳೋದು ಅದು ಯಜ್ ಪೂಜಾಯಾಮ್ ಹವಿರ್ದಾನೇ ಚ ಅಂತ ಧಾತು. ಯಜು ಅಂತನ್ನೋ ಮಾತಿಗೆ ಪೂಜೆ ಮಾಡೋದು. ಪೂಜೆ ಮಾಡೋದು ಅಂದ್ರೆ ಏನು? ಮೀಮಾಂಸಕರಲ್ಲಿ ಹವಿರ್ದಾನಿ, ಹವಿಸ್ಸನ್ನ ಅಗ್ನಿಯಲ್ಲಿ ಆಹುತಿಯಾಗಿ ಕೊಡತಕ್ಕದ್ದು, ಇದು ಯಜ್ಞ. ಆ ಜ್ಞಾ ಅಂತನ್ನೋ ಮಾತಿಗೆ ತಿಳುವಳಿಕೆ ಅಂತನ್ನೋ ಅರ್ಥ ವೇದ ಮೀಮಾಂಸದ ನಿರುಕ್ತಿಯಲ್ಲಿ ಇಲ್ಲ. ವೇದಾಂತದ ನಿರುಕ್ತಿಯಲ್ಲಿ ಯಜ್ ಜ್ಞ ಎರಡು ಧಾತುಗಳನ್ನು ಸೇರಿಸಿ ಜ್ಞಾ ಅವಬೋಧನೆ, ಜ್ಞಾನ ತಿಳ್ಕೊಳ್ಳೋದು, ಜ್ಞಾನದ ಭಾಗ ಅಲ್ಲಿದೆ. ಯಜ್ ಅಂದ್ರೆ ಕರ್ಮ ಭಾಗ ಇದೆ. ಯಜ್ಞ ಅಂತನ್ನೋ ಮಾತಿಗೆ ಅದರಲ್ಲಿ ಜ್ಞಾನದ ಭಾಗವೂ ಇದೆ, ಕರ್ಮದ ಭಾಗವೂ ಇದೆ. ಮಾಡ್ತಿರೋ ಕೆಲಸವನ್ನ ಇವನು ತಿಳಿದುಕೊಂಡು ಮಾಡ್ತಾ ಇದ್ದಾನೆ. ಅದಕ್ಕಾಗಿಯೇ ಯಜ್ಞದಲ್ಲಿ ಮಂತ್ರಗಳನ್ನು ಹೇಳುವಾಗ ಅರ್ಥವನ್ನು ತಿಳ್ಕೊಂಡು ಹೇಳಿದ್ರೆ ಫಲವೇ ವಿನಃ ಆಮನಂತಿ ಯಾಜ್ಞಕಾಹ. ಅರ್ಥವನ್ನು ತಿಳ್ಕೊಳ್ಳದೆ ಏನು ಯಜ್ಞವನ್ನು ಮಾಡಿದರೂ ಕೂಡ ನಿಷ್ಫಲಮಿತ್ಯಾಮನಂತಿ ಯಾಜ್ಞಕಾಹ ಅಂತ ಯಾಸ್ಕರ ನಿರುಕ್ತದಲ್ಲಿ ಯಜ್ಞ ಮಾಡುವ ಸಂದರ್ಭದಲ್ಲಿ ಆ ಉಪಯೋಗಿಸುವ ಮಂತ್ರಗಳಿಗೆ ಅರ್ಥವನ್ನು ತಿಳ್ಕೊಳ್ಳದೆ ಹೇಳಿದ್ರೆ ನಿಷ್ಫಲಂ ಇದು ಯಾಜ್ಞಕಾಹ. ಯಜ್ಞವನ್ನು ತಿಳಿದವರು ಏನು ಹೇಳ್ತಾರೆ? ಮಂತ್ರ ತಿಳ್ಕೊಳ್ಳದೆ ಒಂದು ಯಜ್ಞ ಮಾಡಿದೆ ನಿಷ್ಫಲ, ಮಂತ್ರ ತಿಳ್ಕೊಳ್ಳದೆ ಸಂಧ್ಯಾ ವಂದನೆ ಮಾಡಿದೆ ನಿಷ್ಫಲ, ಮಂತ್ರ ತಿಳ್ಕೊಳ್ಳದೆ ದೇವರ ಪೂಜೆ ಮಾಡಿದೆ ನಿಷ್ಫಲ. ನಿಷ್ಫಲಂ ಮಾಮನಂತೆ ಯಾಜ್ಞಿಕಾಹ. ಯಾವ್ಯಾವ ವ್ರತವೇ ಕರ್ಮವೇ ಆಗಲಿ ಅಲ್ಲಿ ಬಳಸ್ತಕ್ಕಂಥ ಮಂತ್ರಗಳನ್ನು ತಿಳ್ಕೊಂಡು, ಇದು ಯಜ್ಞ ಅಂತ ಮಾತಿಗೆ ಜ್ಞಾ ಅಂತ ಅನ್ನೋದ್ರ ಬಲ. ಯಜ್ ಅಂತನ್ನೋದು ಕರ್ಮ ಭಾಗ, ಜ್ಞಾ ಅಂತನ್ನೋದು ಅದು ಜ್ಞಾನ ಭಾಗ, ತಿಳ್ಕೊಂಡು ಮಾಡತಕ್ಕದ್ದು. ಇಲ್ಲಿ ಮೀಮಾಂಸಕರು ಯಜ್ಞ ಅಂತನ್ನೋದನ್ನ ಹವಿರ್ದಾನೆ, ಹವಿಸ್ಸನ್ನ ಕೊಡತಕ್ಕದ್ದು. ಈ ಹವಿಸ್ಸನ್ನ ಕೊಡತಕ್ಕದ್ದು ಅಂತನ್ನೋ ಅರ್ಥದಲ್ಲಿ ಏನು? ಇದು ನನ್ನದಲ್ಲ. ಇಂದ್ರಾಯ ಸ್ವಾಹ ಅಗ್ನಯೇದಂ ನ ಮಮ ಅಂತ ಹೇಳ್ಬೇಕು. ಅವನು ಆಹುತಿಯಲ್ಲಿ ಇಂದ್ರಾಯ ಸ್ವಾಹ, ಇಂದ್ರನಿಗೆ ಇದನ್ನು ಕೊಡ್ತಾ ಇದ್ದೀನಿ. ಇಂದ್ರ ಬಂದು ಇದನ್ನ ತಗೊಳ್ಳದೆ ಇರೋ ಕಾರಣದಿಂದ ಅಗ್ನಿ ಅಂತನ್ನೋದು ಪ್ರತ್ಯಕ್ಷ ದೈವ. ಈ ಅಗ್ನಿ ಅಂತನೋ ಎಲ್ಲರಿಗೂ ಅವನು ಹವಿಸನ್ನು ತಗೊಂಡೋಗಿ ಕೊಡ್ತಾನೆ. ಆದ್ರಿಂದ ಇಂದ್ರನ ಹೆಸರು ಹೇಳಿದ್ರು ಕೂಡ ಇಂದ್ರಾಯ ಸ್ವಾಹ ಅಗ್ನಯೇ ಇದಂ, ಇದನ್ನು ಅಗ್ನಿಯಲ್ಲಿ ಹಾಕ್ತಾ ಇದ್ದೀನಿ. ಮತ್ತೆ ಯಾವಾಗ ಅಗ್ನಿಯಲ್ಲಿ ಹಾಕಿದ ಮಾತ್ರಕ್ಕೆ ಇದು ಆಹುತಿ ಅಂತ ಆಗಲಿಲ್ಲ. ನ ಮಮ, ಇನ್ನು ಮುಂದೆ ನನ್ನದಲ್ಲ. ನನ್ನದಾಗಿದ್ದದ್ದನ್ನ ಈ ಹೊತ್ತು ಅಗ್ನಿಗೆ ಕೊಡ್ತಾ ಇದ್ದೀನಿ, ನನ್ನದಲ್ಲ. ನ ಮಮ, ಈ ನಮಮ ಅಂತ ನಾವು ಸಂಕಲ್ಪ ಇದೆಯಲ್ಲ, ನನ್ನದಲ್ಲ. ಇದು ದಾನ ಅಂತ ಅನ್ನಿಸ್ಕೊಡುತ್ತೆ.
ಈ ದಾನ ಅಂತ ಅನ್ನೋದು ತನ್ನದಾಗಿರಬೇಕು, ತನಗೆ ಅಗತ್ಯವಾಗಿರಬೇಕು, ಅದನ್ನ ಬೇರೆಯವರಿಗೆ ಕೊಟ್ಟಿದ್ದು ದಾನ. ತನ್ನದೂ ಅಲ್ಲ, ಯಾರದ್ದೋ ನಮ್ಗೆ ಉಪಯೋಗ ಇಲ್ಲದೆ ಇರೋ ಬೇರೆಯವರಿಗೆ ಕೊಟ್ಟರೆ ದಾನ ಅಂತ ಅನ್ನಿಸ್ಕೊಳ್ಳಲ್ಲ. ಅದು ಆ ದಾನ ಶಬ್ದದಲ್ಲಿ ನಮಮ, ಇಲ್ಲಿಯವರೆಗೆ ನಾನು ಉಪಯೋಗಿಸ್ತಾ ಇದ್ದದ್ದು, ನನಗೆ ಬೇಕಾಗಿದ್ದದ್ದು, ನನಗೆ ಅಗತ್ಯವಾಗಿರತಕ್ಕಂಥದ್ದು, ಇನ್ನು ಮುಂದೆ ನಮಮ ಇದನ್ನು ನಾನು ಬಿಟ್ಟಿದ್ದೀನಿ. ಅಂದರೆ ದೇವತೆಗೋಸ್ಕರ ದ್ರವ್ಯ ತ್ಯಾಗ. ಯಜ್ಞ ಅಂತ ಮಾತು ಏನು ಹೇಳ್ತಾರೆ, ದೇವತಾನುದ್ದೇಶ್ಯ, ದೇವತೆಯನ್ನು ಉದ್ದೇಶ ಮಾಡಿ ದ್ರವ್ಯ ತ್ಯಾಗ, ನಮ್ಮಲ್ಲಿ ಇರತಕ್ಕಂತಹ ವಸ್ತುವನ್ನು ಕೊಡತಕ್ಕದ್ದು. ಆದ್ದರಿಂದ ಈ ಕೊಡುವಾಗ ಒಂದು ದಾನದ ಒಂದು ಆವೇಶ ಇದೆ. ದಾನ ಅಂತ ಅನ್ನೋದರ ಒಂದು ಎಲ್ಲ ಯಜ್ಞದಲ್ಲೂ ಒಂದು ದಾನ ಅಂತ ಒಂದಿದೆ. ದಾನ ಅಂದ್ರೆ ಕೊಡ್ತಕ್ಕದ್ದು, ಇವೊಂದು ಕೊಡ್ತಕ್ಕದ್ದು. ಆದ್ರಿಂದಲೇ ಕಠೋಪನಿಷತ್ತಿನಲ್ಲಿ ಅವನು ನಚಿಕೇತ ಕೇಳ್ದ, ಅವನು ಎಲ್ಲವನ್ನು ನಿನ್ನದೆಲ್ಲ ಕೊಡ್ತಾ ಇದ್ದೀಯಲ್ಲ ನೀನು, ಸರ್ವಮೇಧಂ ಯಜೌ ತಸ್ಯ ನಾಮಪುತ್ರ ನಚಿಕೇತ ನಾಮಪುತ್ರ ಆಸ. ಅವನು ನಚಿಕೇತ ಏನು ಕೇಳ್ದ, ನಿನ್ನದೆಲ್ಲವನ್ನೂ ದಾನ ಮಾಡಬೇಕು ಅಂತದ ಸರ್ವಮೇಧ ಅಂತ ಯಜ್ಞ. ನಾನು ನಿನಗೆ ಸೇರಿದ್ದೀನಿ, ತಸ್ಮೈ ಇಮಾಂ ದಾಸ್ಯಸಿ, ನನ್ನನ್ನು ಯಾರಿಗೆ ದಾನ ಮಾಡ್ತೀಯ ನೀನು ಅಂತ ಒಂದು ಲಾ ಪಾಯಿಂಟ್ ಹಾಕ್ಬಿಟ್ಟ ನೀವು. ಈಗ ಸರ್ವಮೇಧ ಅಂತ ನಾವು ಯಜ್ಞ, ನಿನ್ನದು ಎಲ್ಲವನ್ನೂ ಬೇರೆಯವರಿಗೆ ದಾನ ಮಾಡಬೇಕು ನೀನು. ನಾನು ನಿನ್ನ ಮಗ, ನನ್ನನ್ನು ಯಾವ್ದಾರು ದಾನ ಮಾಡಬೇಕಲ್ಲ ನೀನು. ಕಸ್ಮ ಇಮಾಂ ದಾಸ್ಯಸಿ. ಸೊ ಬೀಯಿಂಗ್ ಎಂಬರಾಸ್ಡ್ ಅಂಡ್ ನಾಟ್ ನೋಯಿಂಗ್ ವಾಟ್ ಟು ಸೇ, ಯು ಗಾಟ್ ಆಂಗ್ರಿ. ಮೃತ್ಯುವೇ ದ್ವಾದದಾನಿ ಅಂತೇಳಿ ಮೃತ್ಯುವಿಗೆ ಕೊಡ್ತೀನಿ ಮುಂದೆ. ಅಂದ್ರೆ ಏನು, ಯಜ್ಞ ಅಂತ ಅನ್ನೋದರ ತಾತ್ಪರ್ಯ ಏನು, ದಾನ ಅಂತ ಅನ್ನೋದು ಬಂತು. ದಾನ ಅಂತ ಕೊಡ್ಬೇಕು. ಮತ್ತು ಯಜ್ಞದಲ್ಲಿ ಕೆಲವು ವ್ರತ ನಿಯಮಾದಿಗಳು, ದೀಕ್ಷೆಗಳು, ಕೆಲವು ಬಂಧನಗಳಿದೆ. ಅಂದ್ರೆ ಈ ರೀತಿಯಿಂದ ಮಾಡಬೇಕು, ಈ ರೀತಿಯಿಂದ ಮಾಡಬೇಕು. ಇದೆಲ್ಲ ಏಕಾಹವಾಗಲಿ ದಶಾಹವಾಗಲಿ ಅಥವಾ ಎಷ್ಟು ದಿವಸದ ಯಾಗವಾದರೂ ಕೂಡ ನಿಯಮಗಳಿವೆ. ಅದಕ್ಕೆ ಈ ನಿಯಮಗಳೆಲ್ಲ ತಪಸ್ಸಿಗೆ ಸೇರುತ್ತೆ. ಆದ್ರಿಂದ ಇಲ್ಲಿ ಯಜ್ಞ ಅಂತನ್ನೋ ಮಾತ್ರದಲ್ಲಿ ದಾನ ಅಂತನ್ನೋ ಅಂಶವೂ ಸೇರಿತು, ತಪಸ್ಸು ಅಂತನ್ನೋ ಅಂಶವೂ ಸೇರಿತು. ಇದನ್ನ ಮುಂದೆ 18ನೇ ಅಧ್ಯಾಯದಲ್ಲೇನೆ ಯಜ್ಞ ಅಂತ ಅನ್ನೋದನ್ನ ಮಾಡ್ತಕ್ಕದ್ದು, ಇದನ್ನು ಬಿಡ್ತಕ್ಕದ್ದಲ್ಲ. ತಪಃ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಇದನ್ನು ಮನುಷ್ಯ ಬಿಡಲೇಬಾರದು. ನ ತ್ಯಾಜ್ಯಂ, ಇದನ್ನು ಬಿಡತಕ್ಕದ್ದೇ ಅಲ್ಲ. ಯಾವುದು? ಯಜ್ಞ ದಾನ ತಪಃ ಕರ್ಮ. ಯಾವ ಕೆಲಸದಲ್ಲಿ ಯಜ್ಞ ದಾನ ತಪಸ್ಸು ಅಂತ ಮೂರೂ ಸೇರಿಕೊಂಡಿದೆಯೋ, ಅಂದ್ರೆ ಇದು ಈ ರಿಚುವಲಿಸ್ಟಿಕ್ ಆಕ್ಷನ್, ಅಶ್ವಮೇಧ ಅಗ್ನಿಷ್ಠೋಮ ಇಂಥದೇ ಅಂತ ಅಲ್ಲ. ಯಾವ ಕರ್ಮದಲ್ಲಿ ಆದರೂ ಕೂಡ ಈ ಮೂರು ಅಂಶಗಳನ್ನು ಸೇರಿಸಿ ಯಜ್ಞದಾನ ತಪ ಅಂತ ಅನ್ನೋದನ್ನು ಸೇರಿ ಯಜ್ಞದಾನ ತಪ ಕರ್ಮ, ಈ ಮೂರು ಗುಣಗಳಿರತಕ್ಕಂತಹ ಕರ್ಮವನ್ನ ನ ತ್ಯಾಜ್ಯಂ, ಏಕವಚನ, ಯಾವ ಕರ್ಮವಾದರೂ ಕೂಡ ಅದಕ್ಕೆ ಯಜ್ಞದಾನ ತಪ ಅಂತ ಅನ್ನೋದು ಮೂರು ಸೇರಬೇಕು. ಸೇರಿದ್ದು ಬಿಡತಕ್ಕದ್ದಲ್ಲ. ಯಾಕೆಂದ್ರೆ ಇದು ಪಾವನಾನಿ ಮನೀಷಿಣ, ಇವರಿಗೆ ಬುದ್ಧಿವಂತರಾದವರಿಗೆ ಚಿತ್ತಶುದ್ಧಿಯನ್ನು ಮಾಡೋದಕ್ಕೆ ಇದೇ ಕಾರಣವಾಗುತ್ತೆ. ಯಜ್ಞ ದಾನ ತಪಸ್ಸು ಇದು ಮೂರು ಚಿತ್ತಶುದ್ಧಿಗೆ ಕಾರಣವಾಗುತ್ತೆ. ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣ. ಪಾವನ ಅಂದ್ರೆ ಪ್ಯೂರಿಫೈಯಿಂಗ್ ಅಂತ ಅರ್ಥ. ಮನೀಷಿಣ ಬುದ್ಧಿವಂತರಾದವರಿಗೆ ಇದು ಪವಿತ್ರವನ್ನಾಗಿ ಮಾಡತಕ್ಕದ್ದು. ಆದ್ರಿಂದ ಯಜ್ಞಾರ್ಥಾತ್ ಅಂತನ್ನೋದಕ್ಕೆ ಈ ಭಗವದ್ಗೀತೆಯಲ್ಲಿ ಯಜ್ಞ ಅಂದ್ರೆ ಈ ವಿಶಾಲವಾದ ಅರ್ಥವನ್ನ ಕೊಟ್ಟಿದ್ದಾರೆ. ಅದಲ್ಲದೆ ಮುಂದೆ ದ್ರವ್ಯ ಯಜ್ಞ, ಜ್ಞಾನ ಯಜ್ಞ, ತಪೋ ಯಜ್ಞ ಅಂದ್ರೆ ಬಹುವಿಧ ಯಜ್ಞ ಅಂದ್ರೆ ಅನೇಕ ವಿಧವಾದ ಯಜ್ಞಗಳಿದೆ. ಯಾರ್ಯಾರು ಯಾವ್ಯಾವ ರೀತಿಯಾಗಿ ಮಾಡಬೇಕು ಅದನ್ನು ಮಾಡಬೇಕು ಅಂತ ಮುಂದೆ ಹೇಳ್ಕೊಂಡು ಬರ್ತಾರೆ. ಏನು ಬಹುವಿಧ ಯಜ್ಞ, ಏವಂ ಬಹುವಿಧ ಯಜ್ಞ, ಈ ರೀತಿಯಾಗಿ ಅನೇಕ ವಿಧವಾದ ಯಜ್ಞಗಳಿದೆ.
ಇದು ಈ ಯಜ್ಞಾರ್ಥಂ ಯಾವುದಾದರೂ ರೀತಿಯಾದ ಯಜ್ಞ ಅಂತ ಅನ್ನೋದರ ಮನಸ್ಸನ್ನು ಇಟ್ಟುಕೊಂಡು ಯಜ್ಞಾರ್ಥಾತ್ ಕರ್ಮಣ ಅನ್ಯತ್ರ ಅದಿಲ್ಲದೆ ಇದ್ರೆ ಅಯಂ ಲೋಕ ಕರ್ಮಬಂಧನ ಭವತಿ. ಮಾಡಿದ ಕರ್ಮ ನಮ್ಮನ್ನು ಕಟ್ಟಾಗತ್ತಷ್ಟೇ, ನಮ್ಮನ್ನ ಇದಕ್ಕೆ ಬಿಡಿಸೋಲ್ಲ, ಪ್ರತಿಬಂಧಕವಾಗುತ್ತೆ, ಸಾಧಕವಾಗಲ್ಲ. ಇದಕ್ಕೆ ರಾಮಾನುಜಾಚಾರ್ಯರು ಯಜ್ಞಾದ್ಯರ್ಥಂ ದ್ರವ್ಯಾರ್ಜನಾದಿಕಂ ಕರ್ಮ ವ್ಯಾಖ್ಯಾನ ಭಗವದ್ಗೀತೆಯಲ್ಲಿ ಇದ್ದಂಥ ಹೃದಯ ವೈಶಾಲ್ಯ ವ್ಯಾಖ್ಯಾನಕಾರರಲ್ಲಿ ಕೃಷ್ಣನ ಐಡಿಯಾನೇ ಏನೋ ಮೀಮಾಂಸದಲ್ಲಿ ಸಂಕುಚಿತವಾದಂತಹ ದೃಷ್ಟಿ ಇತ್ತು, ಅದನ್ನ ಇವನು ವಿಶಾಲವಾಗಿ ಯಜ್ಞ ಅಂತ ನಾವು ಏನು ಮಾಡಿದ್ರು ಯಜ್ಞವೇ. ಅಸ್ನನ್ ಸ್ವಪನ್ ಶ್ವಸನ್ ಎಲ್ಲ ಯಜ್ಞವೇ ಅಂತ ನೀವು ಏನೇ ಮಾಡಿದ್ರು ಕೂಡ ಯತ್ಕರೋಷಿ ಕುರು ಮದರ್ಪಣಂ ಅಂತ ಹೇಳಿ ಈ ಒಂದು ಬ್ರಾಡ್ ಪರ್ಸ್ಪೆಕ್ಟಿವ್ ಕೊಟ್ಬಿಟ್ಟ ಕೃಷ್ಣ. ಇದನ್ನ ಮುಂದಿನ ಮಿಡಿವಲ್ ಟೈಮ್ಸ್ ಅಲ್ಲಿ ದೇ ವಾಸ್ ಸ್ಟಿಲ್ ಐಸೋಲೇಟೆಡ್ ಪಾಕೆಟ್ಸ್ ಆಫ್ ಪವರ್ ಅಂಡ್ ಇನ್ಫ್ಲೂಯೆನ್ಸ್. ರಾಮಾನುಜಾಚಾರ್ಯರು ಇದಕ್ಕೆ ಅರ್ಥ ಮಾಡಿದ ಯಜ್ಞಾದ್ಯರ್ಥಂ ದ್ರವ್ಯಾರ್ಜನಾದಿಕಂ. ನಾವು ದ್ರವ್ಯವನ್ನು ಸಂಪಾದನೆ ಮಾಡಬೇಕು. ದ್ರವ್ಯವನ್ನು ಸಂಪಾದನೆ ಮಾಡದೆ ಇರೋದು ಹೇಗೆ? ಯಾರಾಗಲಿ ದ್ರವ್ಯವನ್ನು ಸಂಪಾದನೆ, ಮನುಷ್ಯ ಅಂತ ಆದಮೇಲೆ ಅವನು ದುಡ್ಡು ಸಂಪಾದನೆ ಮಾಡಬೇಕು. ಆದರೆ ದುಡ್ಡು ಸಂಪಾದನೆ ಮಾಡುವಾಗ ಯಜ್ಞಾರ್ಥಂ ದೇವರ ಪೂಜೆಗಾಗಿ ಧನ ಸಂಗ್ರಹ ಮಾಡ್ತೀನಿ, ಭಗವನ್ನಿಷ್ಠರಾದವರಿಗೆ ಸಮಾರಾಧನೆಗಾಗಿ ನಾನು ಹಣವನ್ನು ಸಂಪಾದನೆ ಮಾಡ್ತೀನಿ. ಈ ದೃಷ್ಟಿಯಿಂದ ನಮ್ಮ ಕೆಲಸಗಳನ್ನು ಮಾಡು, ದ್ರವ್ಯವನ್ನು ಸಂಪಾದನೆ ಮಾಡು. ಅದನ್ನ ಹಣವನ್ನು ಸಂಪಾದನೆ ಮಾಡಲೇಬೇಡ ಅಂತ ರಾಮಾನುಜಾಚಾರ್ಯ ಹೇಳಿದ್ರು, ಯಾರು ಕೇಳ್ತಾ ಇರಲಿಲ್ಲ. ನೀನು ಹಣವನ್ನು ಸಂಪಾದನೆ ಮಾಡು, ಆದರೆ ಹಣದಲ್ಲಿ 3 ಭಾಗ ಇದಕ್ಕೆ ವಿನಿಯೋಗಿಸು. ದೇವರ ಪೂಜೆ ಮತ್ತು ಭಾಗವತ ಸತ್ಕಾರ ಇಂಥದ್ದಕ್ಕೆ ಬಿಡು. ಇನ್ನು 1ರಲ್ಲಿ ನಿನ್ನ ಊಟ ಬಟ್ಟೆ ತಿಂಡಿ ಬೇಕಾದೆಲ್ಲ ಮಾಡು. ಇದು ಯಜ್ಞಾರ್ಥ ಅಂತ ಅನ್ನೋದಕ್ಕೆ ದಿ ಮೇಜರ್ ಶೇರ್ ಆಫ್ ವಾಟ್ ಯು ಡೂ ಶುಡ್ ಗೋ ಫಾರ್ ದಿ ರಿಚುವಲಿಸ್ಟಿಕ್ ಆಕ್ಷನ್, ಭಗವತ್ ಪೂಜಾ. ಹೀಗೆ ಯಜ್ಞಾರ್ಥ ಅಂತ ಅನ್ನೋದಕ್ಕೆ ಯಜ್ಞಾರ್ಥರ್ಥಂ ಯಜ್ಞಾದ್ಯರ್ಥಂ ದ್ರವ್ಯಾದಿ ಅರ್ಥ ಆರ್ಜನಂ ಅಂಥೇಳಿ ಅವರ ಅರ್ಥ ಮಾಡ್ತಾರೆ. ಮುಂದೆ ಈಶ್ವರಾರ್ಪಣ ಬುದ್ಧಿಯ ಯಜ್ಞ ಅಂತ ಅನ್ನೋದಕ್ಕೆ ಒಂದು ಸಿಂಪಲ್ ಮೀನಿಂಗ್ ಏನು, ಕೃಷ್ಣಾರ್ಪಣ ಅಂತ ಮಾಡೋದು. ಏನಾದರೂ ಕೂಡ ಕೃಷ್ಣಾರ್ಪಣ, ಭಗವಂತ ನಿಮಗೆ ಪ್ರೀತಿಯಾಗಲಿ. ಆಕಳಿಸಿದ್ರು ಕೃಷ್ಣ ಅದನ್ನಪ್ಪ ಕೃಷ್ಣಾರ್ಪಣ ಅಂತ ಹೇಳ್ತಾರೆ. ಸೂತ್ರ ಕೃಷ್ಣಾರ್ಪಣ, ನಿಂತ ಕೃಷ್ಣಾರ್ಪಣ. ಅದು ಕೆಟ್ಟದ್ದಾದ್ರೆ ಕೃಷ್ಣಾರ್ಪಣ, ಒಳ್ಳೆಯದಾದ ಕೃಷ್ಣಾರ್ಪಣ ಅಲ್ಲ, ಕೆಟ್ಟದ್ದಾದ ಕೈ ಬಿಟ್ಟು ಹೋದ್ರೆ ಕೃಷ್ಣಾರ್ಪಣ ಅಂತ. ಇದು ಈಶ್ವರಾರ್ಪಣ ಬುದ್ಧಿಯ ಯಜ್ಞಾರ್ಥ ಅಂದರೆ ಎಲ್ಲವೂ ಭಗವಂತನ ಪೂಜೆ ಅಂತನ್ನೋ ದೃಷ್ಟಿಯಿಂದ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ. ಇಲ್ಲೂ ರಾಘವೇಂದ್ರ ಸ್ವಾಮಿಗಳು ಅದನ್ನೇ ಸದಾ ಏನು ಹೇಳ್ತಾರೆ, ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಈ ಸ್ಮೃತವು ಕರ್ಮಪದಸ್ಯ ಸಂಕೋಚಸ್ತ್ವಯಾಪಿ. ಕರ್ಮ ಗ್ರಂಥ, ಸ್ಮೃತಿ ಗ್ರಂಥಗಳಲ್ಲಿ ಈ ಕರ್ಮ ಅಂತನ್ನೋ ಮಾತನ್ನ ತುಂಬಾ ಸಂಕೋಚ ಮಾಡಿದ್ದಾರೆ. ಅಂದರೆ ರಿಚುವಲಿಸ್ಟಿಕ್ ಆಕ್ಷನ್ ಅಂತ ಮಾತ್ರ ಮಾಡಿದ್ದಾರೆ, ಅದು ತಪ್ಪು ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಸ್ಮೃತಿ ಗ್ರಂಥ ಈ ಕರ್ಮ ಕರ್ಮ ಅಂತಂದ್ರೆ ಏನು? ವೈದಿಕ ಕರ್ಮ. ವೈದಿಕ ಕರ್ಮವೇ ಕರ್ಮವಲ್ಲ, ಲೌಕಿಕ ಕರ್ಮವೂ ಕರ್ಮವೇ. ಅದನ್ನು ರಾಘವೇಂದ್ರ ಸ್ವಾಮಿಗಳು ಎತ್ತಿ ತೋರಿಸಿ ಸ್ಮೃತವು ಕರ್ಮಪದಸ್ಯ ಸಂಕೋಚಸ್ತ್ವಯಾಪಿ ಅಭ್ಯುಪಾದೇಯೀತಿ ಭಾವೇನ ಕರ್ಮಕೃತ್ ಕೋಪಿ ನಾಸ್ತಿ ಸದಾ ಭಗವದಾದಿ ಪ್ರೇರಿತಃ ಕಿಂಚಿತ್ ಕರ್ಮ ಕುರುವನ್ನೇವ ಸರ್ವೋಪ್ಯಾಸ್ತೆ ಇತಿ ಅಸಂಕುಚಿತ ವೃತ್ತಿತ್ವೇ ಬಾಧಕಮುಕ್ತಂ. ಈಗ ನಾವು ಕರ್ಮ ಅಂತನ್ನೋದನ್ನ ಕೇವಲ ವೈದಿಕವಾದ ಕರ್ಮ ಅಂತಂದ್ರೆ ಕರ್ಮ ಮಾಡದೆ ಯಾರೂ ಇರೋದು ಸಾಧ್ಯ ಆಯ್ತಾ ಅಂತ ಹೇಗೆ ಹೇಳೋದು? ಕರ್ಮ ಮಾಡದೇ ಇರೋರು ಬಹಳ ಜನ ಇದ್ದಾರೆ. ಸಂಧ್ಯಾ ವಂದನೆ ಮಾಡದೇ ಇರೋರು ಯಾರು ಇಲ್ಲ ಅಂತ ಹೇಳೋದು ಬರಕ್ಕೆ. ಯಾರು ಸಂಧ್ಯಾ ವಂದನೆ ಮಾಡೋಲ್ಲ ಅಂತಂದ್ರೆ ಅರ್ಥ ಇದೆ. ಇಲ್ಲಿ ಕರ್ಮಕೃತ್ ನಕೋಪಿ, ಯಾರೋ ಕರ್ಮ ಮಾಡದೇನೆ ಇಲ್ಲ ಅಂತನ್ನೋದಕ್ಕೆ ಈ ಸ್ಮೃತಿಯಲ್ಲಿ ಹೇಳಿದಂಥ ಸಂಕುಚಿತ ಅರ್ಥವನ್ನು ಹೇಳಬಾರದು, ಲೌಕಿಕ ಅರ್ಥ ಅದನ್ನೇ ಹೇಳತಕ್ಕದ್ದು. ಅತಃ ಶರೀರ ಯಾತ್ರಾಪಿ ಇತ್ಯತ್ರ
ದೇಹ ನಿರ್ವಾಹ ಅಭಾವೋ ಬಾಧಕ ಉಕ್ತಃ ಅತಃ ತದರ್ಥಂ ಭಗವತ್ಪೂಜಾರ್ಥಂ ಮುಕ್ತಸಂಗಃ ಫಲಕಾಮನಾಹೀನಃ ಸನ್ ಕರ್ಮ ಸಮಾಚರ ಕುರ್ವೀತ ಇತಿ. ಇಲ್ಲಿ ವರ್ಣಾಶ್ರಮೋಚಿತ ಕರ್ಮಣಃ ಸರ್ವಥಾ ಕರ್ತವ್ಯತ್ವೇ ಸ್ತುತಿ ನಿಂದಾ ಪರಕೃತಿ ಪುರಾಕಲ್ಪಂ ರೂಪ ಅರ್ಥವಾದಂಚ. ಮುಂದಿನ ಶ್ಲೋಕಗಳಲ್ಲಿ ಈ ಅರ್ಥವಾದವನ್ನು ಹೇಳ್ತಾ ಇದ್ದಾರೆ. ಅರ್ಥವಾದಮ ಮಧ್ವಾಚಾರ್ಯರು ಕೂಡ ಇಲ್ಲಿಂದ ಮುಂದೆ ಸಹ ಯಜ್ಞ ಪ್ರಜಾ ಸೃಷ್ಟ ಇಲ್ಲಿ ಅರ್ಥವಾದಮ. ಅರ್ಥವಾದ ಅಂತನ್ನೋದು ಒಂದು ಪ್ರಶಸ್ತಿಗಾಗಿ ಹೇಳ್ತಕ್ಕದ್ದು, ಸ್ತುತಿಗಾಗಿ ಹೇಳ್ತಕ್ಕದ್ದು. ಇದರಲ್ಲಿ 4 ಸ್ತುತಿ ನಿಂದ ಅದು ಮುಂದೆ ಹೇಳ. ಸಹ ಯಜ್ಞ ಪುರಾ ಸೃಷ್ಟ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತ್ವಿಷ್ಟಕಾಮಧು. ಇದು ಕರ್ಮಚಕ್ರ ಅಂತ ಹೇಗೆ ಬಂತು? ಒಂದು ಕರ್ಮ ಮಾಡತಕ್ಕದ್ದು, ಅದರಿಂದ ಒಂದು ವಾಸನೆಯಿಂದ ಒಂದು ಫಲ, ಆ ಫಲದಿಂದ ತಿರುಗಿ ಕರ್ಮಕ್ಕೆ ಪ್ರಚೋದನೆ, ತಿರುಗಿ ಒಂದು ವಾಸನೆ, ತಿರುಗಿ ಒಂದು ಫಲ. ಇದಕ್ಕೆ ಕರ್ಮಚಕ್ರ ಅಂತ ಕರೆದಿದ್ದಾರೆ. ಕರ್ಮದ ಒಂದು ಸೈಕಲ್ ಆಫ್ ಆಕ್ಷನ್. ಇದು ಹೇಗೆ ಬಂತು ಅಂತನ್ನೋದಕ್ಕೆ ಕರ್ಮ ಅಂತಿಲ್ಲಿ ಹೇಳಿ ಕರ್ಮವನ್ನು ಮಾಡದೇ ಇರೋದು ಸಾಧ್ಯ ಇಲ್ಲ. ಕರ್ಮವನ್ನು ಮಾಡೋ ಉಪಾಯ ಏನೋ? ಮುಕ್ತ ಸಂಗ್ರಹ ಸಮಾಚಾರ, ಫಲಕಾಮನೆ ಇಲ್ಲದೇನೆ ಚಿತ್ತಶುದ್ಧಿಗಾಗಿ ನಾನು ಕೆಲಸ ಮಾಡ್ತೀನಿ ಅಂತಂದರೆ ನೀನು ಮಾಡುವ ಕರ್ಮ ಸಾಧಕವಾಗುತ್ತೆ, ಪ್ರತಿಬಂಧಕವಾಗೋಲ್ಲ. ಈ ಕರ್ಮವಾಗಲಿ ಮನುಷ್ಯನಿಗೆ ಬಂದದ್ದು ಹೇಗೆ, ಇದರ ಅಗತ್ಯ ಕಂಡುಕೊಂಡಿದ್ದು ಹೇಗೆ ಅಂತನ್ನೋದಕ್ಕೆ ಕರ್ಮಚಕ್ರ ಅಂತನ್ನೋದನ್ನ ಸಹಯಜ್ಞ ಪ್ರಜಾಸ್ ಇದೊಂದು ಕಥೆಯನ್ನು ಹೇಳ್ತಾರೆ. ಕಥೆ ಅಂದರೆ ಒಂದು ಪುರಾವೃತ್ತ ಹಿಂದಿರೋದು. ಅಂದರೆ ಏನು, ಇಸ್ ನಾಟ್ ರೆಲೆವೆಂಟ್ ಟು ದಿ ಡಿಸ್ಕಷನ್, ಬಟ್ ಇಸ್ ದ ಡೈವರ್ಷನ್. ಒಂದು ಬೇರೆ ಒಂದು ಪರೆ ಚೇಂಜ್ ಅಂತ ಅರ್ಥ. ಇದು ಹೀಗೆ ಯಜ್ಞಗಳನ್ನು ಸೃಷ್ಟಿ ಮಾಡಿದ್ದು ಹೀಗೆ,